ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಕರ್ತನ ಈ ಸುಂದರ ದಿನವನ್ನು ನಮ್ಮ ಜೀವಿತದಲ್ಲಿ ಅದನ್ನು ಒದಗಿಸಿ ಕೊಟ್ಟಿದ್ದಾನೆ. ಕಳೆದಂತ ದಿನಗಳನ್ನು ದೇವರು ಉನ್ನತವಾಗಿ ನಮ್ಮ ನಡೆಸಿಕೊಂಡು ಇನ್ನೊಂದು ಆರ್ತಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ, ಆತನ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ನಾವು ನೋಡ್ತೇವೆ ಆತನ ಎಷ್ಟು ಒಳ್ಳೆಯವನು, ಆತನ ಆ ಪ್ರೀತಿ, ಆತನ ಆ ತ್ಯಾಗ, ಆತನ ಕಲ್ವಾರಿ ಶಿಲ್ಬೆಯಲ್ಲಿ ಮುರಿಯಲ್ಪಟ್ಟಂತ ಆತನ ಇವತ್ತು ದೇಹದ ಮುಖಾಂತರ, ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಾಯಕ್ಕೆ ತೆಗೆದುಕೊಂಡು ನಮ್ಮನ್ನು ಸ್ವತಂತ್ರನಾಗಿ ಆತನ ಆರಾಧಿಸುವಂತ ಜನಾಂಗವನ್ನಾಗಿ ನಮ್ಮನ್ನು ಆತನ ಮಾಡಿದ್ದಾನೆ. ಅದರ ಇನ್ನೊಂದು ಅರ್ಥ, ನಾವು ವಾಕ್ಯದ ಮುಖಾಂತರ ನಾವು ಉತ್ತೇಜನಗೊಳ್ಳುತ್ತಾ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೀಗೆ ಉಂಟು: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದ, ಸಂಗೀತಗಳಿಂದ, ಆತ್ಮ ಸಂಬಂಧವಾದ ಹಾಡುಗಳಿಂದ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಆಮೆನ್. ದೇವರ ವಾಕ್ಯದಲ್ಲಿ ಪತ್ರಿಕೆಯಲ್ಲಿ ಪೌಲನು ಬರೆದು ನೋಡ್ತೇವೆ, ನಿಮ್ಮ ಹೃದಯಗಳಲ್ಲಿ. ನಾವು ಎಷ್ಟೋ ಸತಿ ನಾವು ನೋಡ್ತೇವೆ, ನಾವು ಖಾಲಿ ಬಾಯಲ್ಲಿ ಆರಾಧನೆ ಮಾಡ್ತೇವೆ ಅಥವಾ ಬಾಯಲ್ಲಿ ನಾವು ಸ್ತುತಿ ಮಾಡ್ತೇವೆ, ಖಂಡಿತವಾಗಿ. ಆದರೆ ವಾಕ್ಯ ಹೇಳ್ತದೆ, ಹೃದಯಗಳಲ್ಲಿ ಈ ಎಂಬ ಮನಸ್ಸೆಂಬ ಹೃದಯ, ನಾವು ಮನಸ್ಸನ್ನು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ನಾವು ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ ಆತನನ್ನು ಆರಾಧನೆ ಮಾಡಬೇಕು. ಆತನಿಗೆ ಗಾನವನ್ನು ಆಡಿಕೊಂಡು ನಾವು ನೃತ್ಯದ ಮುಖಾಂತರ, ಕೈ ಚಪ್ಪಾಳೆ ಮುಖಾಂತರ ಆತನಿಗೆ ನಾವು ಆರಾಧನೆ ಮಾಡಬೇಕೆಂಬುದು ಆತನು ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ ನೋಡ್ತೇವೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಮ್ಮ ಮನಸ್ಸಿನಿಂದ ಪರಿಪೂರ್ಣವಾಗಿ ಏಕಾಗ್ರತವುಳ್ಳರಾಗಿದ್ದುಕೊಂಡು, ಹೌದು ಹನ್ನಳ ಆ ಪ್ರಾರ್ಥನೆ ಕೇಳಿದಂತ ದೇವರು, ನಾವು ನೋಡ್ತೇವೆ ಅವಳು ಬಾಯಿ ಮುಚ್ಚಿದ್ಲು, ಆದ ಹೃದಯದಲ್ಲಿ ದುಃಖಿಸ್ತಾ ಇದ್ಲು. ಅದೇ ರೀತಿ ನಮ್ಮ ಮನಸ್ಸಿನಿಂದ ನಾವು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡ್ತಾ ನಾವು ಆತನ ಆರಾಧನೆ ಮಾಡಿದರೆ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ. ನಿಮ್ಮ ಒಬ್ಬೊಬ್ಬರ ಯಾರೆಲ್ಲ ಈ ಒಂದು ಆರಾಧನೆ ನೋಡುತ್ತೀರೋ, ನಿಮ್ಮೊಬ್ಬರ ಜೀವಿತದಲ್ಲೂ ದೇವರು ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. ಅದಕ್ಕೋಸ್ಕರ ಮುಂಚಿತವಾಗಿ ನಮ್ಮನ್ನು ಪರಿಪೂರ್ಣವಾಗಿ, ಹೌದು, ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳ್ಳುತ್ತಾ ದೇವ ಆತನಿಗೆ ಪರಿಪೂರ್ಣವಾಗಿ ಆತನ ಆರಾಧನೆಯಲ್ಲಿ ಆತನ ಮಹಿಮೆ ಇಳಿದು ಬರೋದಕ್ಕೋಸ್ಕರ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ಆತನಿಗೆ ಆರಾಧನೆ ಮಾಡೋಣ. ಓ ಥ್ಯಾಂಕ್ ಯು ಗಾಡ್. ಪರಿಶುದ್ಧ ನಮ್ಮ ತಂದೆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಕೊಲೊಸ್ಸೆಯವರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಹೌದು, ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ, ಹೃದಯದಿಂದ ಕರ್ತನಿಗೆ ಗಾನವನ್ನು ಆಡಿರಿ ಎಂಬುದು ನೋಡ್ತೇವೆ. ನಾವು ಈ ಸಮಯದಲ್ಲಿ ನಿನಗೆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ನಿನ್ನನ್ನು ಆರಾಧನೆ ಮಾಡೋದಕ್ಕೋಸ್ಕರ, ನಿನ್ನ ನಾಮವನ್ನು ಘನ ಎತ್ತಿ ಘನಪಡಿಸೋದಕ್ಕೋಸ್ಕರ ನಾವು ಸೇರಿ ಬಂದಿರುವ ಪವಿತ್ರಾತ್ಮನೇ, ನಿನ್ನ ಮಧ್ಯಸ್ಥಿಗೆ ಈ ಸಮಯದಲ್ಲಿ ದೇವ, ನಿನ್ನ ಚಲಿಸುವಿಕೆ ನಮ್ಮ ಮಧ್ಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನೋಡುವಂತ ಒಂದೊಂದು ಕುಟುಂಬಗಳಲ್ಲಿ ಸ್ವಾಮಿ, ನೋಡುವಂತಹ ವೀಕ್ಷಕರ ಜೀವಿತದಲ್ಲಿ ಸ್ವಾಮಿ ಒಂದು ವ್ಯತ್ಯಾಸವು ಕಾಣಲ್ಪಡೋ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಅದೇ ರೀತಿ ಇವತ್ತಿನ ಈ ವಾಕ್ಯ ಭಾಗವನ್ನು ಪವಿತ್ರಾತ್ಮನೇ, ನೀನು ಒಬ್ಬೊಬ್ಬರ ಜೀವಿತಲ್ಲೂ ಅದು ಅಲಗೊಂಡಂತಾಗಲಿ, ಒಬ್ಬೊಬ್ಬರ ಜೀವಿತ ಅದು ಪರಿವರ್ತನೆಗೊಳ್ಳುವಂತ ರೀತಿಯಲ್ಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಾಡೆ ಸಂತೋಷವನ್ನು ಕಾಣಲ್ಪಡೋ ರೀತಿಯಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ. ಆಮೇನ್, ಆಮೇನ್. ಇನ್ನೊಂದು ಅರ್ಥ, ನಾವು ಆತನಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಕೈಗಳನ್ನ ಮೇಲೆತ್ತುತ್ವ ನಾವು ಹೇಳುವ, ಸ್ತುತಿಸಿ ಜಯವೊಂದು ನನ್ನ ಮನವೇ, ಭಜಿಸಿ ಜಯವೊಂದು ನನ್ನ ಮನವೇ. ಯಾವುದೇ ಪರಿಸ್ಥಿತಿಗಳು, ಯಾವುದೇ ಸನ್ನಿವೇಶಗಳಿರ್ಬೋದು, ಆದ್ರೆ ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ನಿಮಗೆ ಎರಿಕೋ ಕೋಟೆ ಅಂತ ಸಂಗತಿಗಳು ಬಂದಿರಬಹುದು, ಅಥವಾ ಆ ಗೊಲ್ಯಾತನಂತ ಸಂಗತಿಗಳು ಬಂದಿರಬಹುದು. ಆದರೆ ಎದುರಿಸಿ ನಿಲ್ಲಕ್ಕೆ ದೇವರನ್ನು ಆರಾಧನೆ ಮಾಡುವಾಗ ದೇವರ ವಿಶೇಷವಾದ ಆತನ ಆ ಮಹಿಮೆಯಿಂದ ಆತನ ಎಲ್ಲ ಸಂಗತಿಗಳನ್ನು, ನಿಮಗೆ ವಿರುದ್ಧವಾದ ಮಾಡುವಂತ ಎಲ್ಲ ಸಂಗತಿಗಳನ್ನು ತೆಗೆದುಕೊಂಡು ನಿಮಗೆ ಜಯವನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್ ಜೀಸಸ್.
ಕರ್ತನೆಪ್ಪ ಸ್ವಾಮಿ, ದೇವ ನಿನ್ನ ನಾವು ಸ್ತುತಿಸ್ತೇವೆ ಸ್ವಾಮಿ. ನಿನ್ನನ್ನು ಹಾರ್ಬಡಿಸಿಕೊಂಡು ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ. ಏರಿಕ ಕೋಟೆ ನೋಡಿ ನೀ ಭಯಪಡಬೇಡ, ಯಾವುದೇ ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ, ಯಾವುದೇ ವ್ಯಾಧಿಯನ್ನು ನೋಡಿ ಭಯಪಡಬೇಡ ದೇವ. ಹೌದು, ಯೆಹೋವನಂತೆ ಆರ್ಪಡಿಸುತ್ತಾದರೆ, ಹೌದು ನಾವು ದೇವರನ್ನು ಸ್ತುತಿಸುವುದಾದರೆ, ದೇವರನ್ನು ಆರಾಧಿಸುವುದಾದರೆ, ಯಾವುದೇ ವ್ಯಾಧಿ ಇರ್ಬೋದು, ಯಾವುದೇ ಪರಿಸ್ಥಿತಿಗಳಿರ್ಬೋದು, ಯಾವುದೇ ಸನ್ನಿವೇಶ ಇರ್ಬೋದು, ಯಾವುದೇ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಆದರೆ ದೇವರನ್ನು, ಜೀವಂತ ದೇವರನ್ನು ಆರಾಧನೆ ಮಾಡುವಾಗ ದೇವರು ಎಲ್ಲವನ್ನು ನಿರ್ಮೂಲನೆ ಮಾಡ್ತಾನೆ, ಒಂದು ವಿಶೇಷವಾದ ಜಯವನ್ನು ಕೊಡುತ್ತದಕ್ಕೋಸ್ಕರ ಇನ್ನೊಂದು ಅರ್ಥ ಕರ್ತನ ನಾಮವನ್ನು ಹೊಗಳುವ, ಆತನನ್ನು ಕೊಂಡಾಡಿಸ. ಯಾಕಂದ್ರೆ ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರಾಫ, ಯೆಹೋವ ಶಮ್ಮ, ಯೆಹೋವ ಶಾಲಂ. ನಮ್ಮ ದೇವರು ಭಯಂಕರ ದೇವರು, ನಮ್ಮ ದೇವರು ಸಮಾಧಾನದ ಕರ್ತನು, ನಮ್ಮ ದೇವರು ಆರೋಗ್ಯ ಕೊಡುವಂತ ದೇವರು. ಅದಕ್ಕೋಸ್ಕರ ಇನ್ನೊಂದು ಅರ್ಥ, ನಾವು ಆತನನ್ನು ಇನ್ನು ವರ್ಣಿಸುತ್ತಾ, ಆತನ ನಾಮವನ್ನು ಕೊಂಡಾಡ್ತಾ, ಆತನ ನಾಮವನ್ನು ಈ ಸಮಯದಲ್ಲಿ ಮೇಲಕ್ಕೆತ್ತುವ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ಜೀಸಸ್. ಜಯವನ್ನು ಒದಗಿಸುವವನೇ ಯೆಹೋವಾ ನಿಸ್ಸಿಯೇ, ಜಯವನ್ನು ಒದಗಿಸುವವನೇ. ಕೊಂಡಾಡುವೆನು ನಿನ್ನ, ಕೊಂಡಾಡುವೆನು, ಕೊಂಡಾಡುವೆನು ನಿನ್ನ, ಕೊಂಡಾಡುವೆನು.
ನಿನ್ನ ನಾಮವನ್ನು ಆರಾಧಿಸ್ತೇವೆ, ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ಅಪ್ಪ, ಯೆಹೋವ ಜಯವನ್ನು ಕೊಡುವಂತ ದೇವರು ಸ್ವಾಮಿ, ಆರೋಗ್ಯವನ್ನು ದಯಪಾಲಿಸುವಂತ ದೇವರು ಸ್ವಾಮಿ, ಸಮಾಧಾನದ ಕರ್ತನು ಸ್ವಾಮಿ. ದೇವ, ನಮ್ಮನ್ನು ಮುನ್ನಡೆಸುವಂತ ದೇವರಾಗಿದ್ದೆ ದೇವ. ನಿನಗೊಬ್ಬನಿಗೆ ಮಹಿಮೆ ಸ್ವಾಮಿ, ನಿನಗೊಬ್ಬನಿಗೆ ಸ್ವಾಮಿ ಘನತೆ, ನಿನಗೊಬ್ಬನಿಗೆ ಸ್ವಾಮಿ ಗೌರವವನ್ನು ಸಲ್ಲಿಸ್ತಾ ಕರ್ತನಪ್ಪ. ನಿನ್ನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ನನ್ನ ಉಸಿರಿರು, ಹೌದು ಹಲ್ಲೆಲೂಯಾ, ಈ ನನ್ನ ದೇಹದಲ್ಲಿ ಉಸಿರಿರುವ ತನಕ ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡು. ಯಾಕಂದ್ರೆ ಜೀವ ಕೊಟ್ಟಂತ ದೇವರು, ಈ ಒಂದು ಉಸಿರು ಕೊಟ್ಟಂತ ದೇವರು, ಆತನ ಆರಾಧನೆ ಮಾಡಲಿಕ್ಕೋಸ್ಕರ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ಪ್ರೀತಿ ಇಡುವಂತ ದೇವರು ಆತನೊಬ್ಬನೇ. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಅಂತ ಜೀವಂತುಳ್ಳ ದೇವರನ್ನು, ಅಂತ ಪರಿಶುದ್ಧುಳ್ಳ ದೇವರನ್ನು ಈ ಸಮಯದಲ್ಲಿ ನಾ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಆರಾಧನೆ ಎಂಬುದು ಆತನಿಗೆ ಆರಾಧಿಸೋಣ. ಥ್ಯಾಂಕ್ ಯು ಗಾಡ್, ಅಲ್ಲಿ ಜೀಸಸ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹೋಲಿ ಜೀಸಸ್ ಲಾರ್ಡ್ ಕರ್ತನಪ್ಪ. ಹೋ ಹಲ್ಲೆಲೂಯಾ ರಾಜ. ಹೋ ಜೀಸಸ್. ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ರಾಜನಿಗೆ ಆರಾಧನೆ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವೋ, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯೋ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವೋ, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯೋ. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ನನ್ನ ಒಳ್ಳೆಯ ಕುರುಬಾನೆ, ಯೆಹೋವಾ ನನ್ನ ಒಳ್ಳೆಯ ಕುರುಬಾನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದ್ದಾರೆ ಯೇಸು ನಿನ್ನ ಜ್ಞಾಪಕ, ಈಗ
ಆತ್ಮೀಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಆತ್ಮೀಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಆತ್ಮೀಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಆತ್ಮೀಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ. ಹೌದು, ನಾವು ಕಣ್ಣು ಮುಚ್ಚಿಕೊಳ್ಳುವ ಆತನ ಅಭಿಷೇಕಕ್ಕೋಸ್ಕರ, ಆತನ ಮಹಿಮೆಗೋಸ್ಕರ ನಾವು ಆತನಿಗೆ ಒಬ್ಬನಿಗೆ ಸಲ್ಲಿಸುವ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಗಳನ್ನು ಆತನಿಗೆ ಒಪ್ಪಿಸಿಕೊಡ್ತಾ, ಈ ಉಸಿರು ಕೊಟ್ಟಂತ ದೇವರು, ಈ ಜೀವ ಕೊಟ್ಟಂತ ದೇವರು, ಉಸಿರಾಡುವಂತೆ ಮಾಡಿದ ದೇವರನ್ನು ಈ ಸಮಯದಲ್ಲಿ ಸಂಕೀರ್ಣಿಸುವ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಆತನಿಗೆ ಪರಿಪೂರ್ಣ ಒಪ್ಪಿಸಿಕೊಡ. ಆತನ ಅಗ್ನಿಯು, ಆತನ ಆ ಮಹಿಮೆಯು, ಆತನ ಪ್ರಸನ್ನತೆಯು ನಮ್ಮ ಮುಂದಲ್ಲಿರುತ್ತದೆ ಈ ಸಮಯದಲ್ಲಿ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ. ನಿನ್ನ ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅಭಿಷೇಕವು ದೇವ ನೋಡುವಂತ ಒಬ್ಬರ ಜೀವಿತದಲ್ಲಿ ನಿನ್ನ ಒಂದು ಬಿಡುಗಡೆ ಸ್ವಾಮಿ, ಒಬ್ಬೊಬ್ಬರ ಜೀವಿತಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ದೇವ ನಿನಗೆ ಮಹಿಮೆ ಸ್ವಾಮಿ. ದೇವ ನಮ್ಮ ಶರೀರದ ಅಂಗಗಳನ್ನು ಪರಿಪೂರ್ಣವಾಗಿ ದೇವ, ಹೌದು, ಯಾವುದೇ ಒಂದು ಅಂಗವು ಹೌದು ಆತನ ಆರಾಧನೆ ಮಾಡಲಿಕ್ಕೆ ಅಡ್ಡಿ ಉಂಟು, ಅದನ್ನು ಪಶ್ಚಾತ್ತಾಪಡ್ತಾ ಆತನಿಗೆ ಒಪ್ಪಿಸಿಕೊಳ್ಳುವುದರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಇರುವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕ ಪೂರ್ವಕವಾದ ಆರಾಧನೆ. ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪರಿಪೂರ್ಣ ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವು ಹೇಳುವ, ಯೋಗ್ಯ ನೀನೊಬ್ಬನೇ, ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪರಿಶುದ್ಧನು, ನೀನೊಬ್ಬನೇ ನಿನ್ನ ಪ್ರಸನ್ನತೆಯನ್ನು ಸುರಿಯ ಮಾಡೋ ದೇವರೆಂಬುದು ಇನ್ನೊಂದು ಅರ್ಥ. ನಾವೆಲ್ಲರೂ ಮೊನಕಲ್ಗಳು ಬಾಗುವ, ನಮ್ಮನ್ನು ತಗ್ಗಿಸಿಕೊಳ್ಳುವ, ದೀನಯುಳ್ಳರಾಗಿದ್ದುಕೊಂಡು ಯೋಗ್ಯ ಕೇವಲ ತುಂಬೆಂಬುದು ಆತನ ಘನಪಡಿಸು. ಥ್ಯಾಂಕ್ ಯು ಗಾಡ್ ಜೀಸಸ್. केवल तू, योग्य केवल तू, योग्य केवल तू ही प्रभु, मेरे प्रभु यीशु। योग्य केवल तू, योग्य केवल तू, योग्य केवल तू ही प्रभु, मेरे प्रभु यीशु। आदर और महिमा ही तेरी, आदर और महिमा
बल तू, पवित्र के बल तू, पवित्र के बल तू ही प्रभु मेरे प्रभु यीशु, पवित्र के बल तू, पवित्र के बल तू, पवित्र के बल तू ही प्रभु मेरे प्रभु यीशु, पवित्र के बल तू. ಓ ಥ್ಯಾಂಕ್ ಯು ಗಾಡ್. ನಾವೆಲ್ಲರೂ ಈ ಸಮಯದಲ್ಲಿ ಕೈಗಳ ಮೇಲೆ ಎತ್ತಿಕೊಳ್ಳುತ್ತಾ, ಪವಿತ್ರ ಕೇವಲ ನೀನು, ನೀನೊಬ್ಬನೇ ಪರಿಶುದ್ಧನೆಂಬುದು, ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಯಜಮಾನನು, ನಮ್ಮ ಒಡೆಯನೆಂಬುದನ್ನು ಆತನ ಪ್ರಶಂಸೆಗಾಗಿ, ಆತನ ಮಹಿಮೆಗೋಸ್ಕರ ನಾವು ಈ ಸಮಯದಲ್ಲಿ ಓ ಅಲ್ಲೆಲ್ಲೂಯಾ, ಓ ಜೀಸಸ್ ಲಾರ್ಡ್ ಅಲ್ಲೆಲ್ಲೂಯಾ. ದೇವಾ, ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ ಕರ್ತನೆಯಪ್ಪ. ದೇವ, ಆರಾಧನೆ ಮೆಚ್ಚಿಕೊಂಡು ನಿನ್ನ ಮಹಿಮೆಯನ್ನು ತುಂಬುವುದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಓ ಜೀಸಸ್ ಲಾರ್ಡ್ ಕರ್ತನೆಯಪ್ಪ, ನೀನೊಬ್ಬನೇ ಯೋಗ್ಯ, ನೀನೊಬ್ಬನೇ ಒಳ್ಳೆಯವನು. ಓ ಅಲ್ಲೆಲ್ಲೂಯಾ, ಜೀಸಸ್ ಲಾರ್ಡ್ ಅಲ್ಲೆಲ್ಲೂಯಾ. ಆತನಲ್ಲಿ ನಾವು ದುಃಖಿಸಿ, ಆತನಲ್ಲಿ ಕಣ್ಣೀರು ಸುರಿಸುವ ನಮ್ಮೆಲ್ಲ ಕಷ್ಟಗಳನ್ನು, ನಮ್ಮೆಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹೌದು, ಆತನ ಈ ಸಮಯದಲ್ಲಿ ನಾವು ಹೇಳುವ, ನೀನು ಪವಿತ್ರನ ದೇವರು, ನೀನು ಪರಿಶುದ್ಧಳ ದೇವರು, ನಮ್ಮನ್ನು ಕಾಪಾಡುವ ದೇವರೆಂಬುದು ಆತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಈ ದಿನ ಕಾಣಲಿಕ್ಕೆ ಬಯಸುತ್ತೀರಿ. ಒಂದು ವ್ಯತ್ಯಾಸ ನಿಮ್ಮ ಕುಟುಂಬದಲ್ಲಿ ಕಾಣಲಿಕ್ಕೆ ಆಗ್ತದೆ. ಆತನೊಬ್ಬನೇ ವ್ಯತ್ಯಾಸ ಮಾಡಲಿಕ್ಕೆ ಸರ್ವಶಕ್ತನ ದೇವರು, ಆತನೊಬ್ಬನೇ ಬಿಡುಗಡೆ ಕೊಳ್ಳುವ ಸರ್ವಶಕ್ತನ ದೇವರು, ಆತನೊಬ್ಬನೇ ಯೋಗ್ಯನು. ಇಡೀ ಅಖಂಡವನ್ನು ಸೃಷ್ಟಿ ಮಾಡಿದ ದೇವರು, ಸರ್ವ ಸೃಷ್ಟಿಯ ಪಾಲಕನು ಆತನೊಬ್ಬನೇ. ಆತ ನಾಮಕ್ಕೆ ಘನತೆ, ಆತ ನಾಮಕ್ಕೆ ಮಹಿಮೆ ಉಂಟಾಗ. ಯವ್ವ, ನಿನಗೆ ಮಹಿಮೆ ಉಂಟಾಗ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರ ಆತ್ಮನೇ, ಈ ಸಂದೇಶಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕ 25 ಅದರಲ್ಲಿ 5ನೇ ವಾಕ್ಯ, ಸಾಮ್ 25:5. ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು, ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಪ್ರಿಯ ದಾವಿದನೇ, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು, ನೀನು ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಪ್ರಿಯ ನೋಡ್ತೀವಿ ಇಲ್ಲಿ ನಿರೀಕ್ಷಿಸುವ ಎಂಬ ಇದರ ಅರ್ಥ ಪ್ರಿಯ ಇಂಗ್ಲೀಷ್ನಲ್ಲಿ ದೇವರ ಸಮಯಕ್ಕೆ ಕಾಯುವವರಾಗಬೇಕಂದರೆ ದೇವರ ಪ್ರಾರ್ಥನೆ ಉತ್ತರ ಬರುವ ತನಕ ಅಂದರೆ ದೇವರ ಸಮಯಕ್ಕೆ ಕಾಯುವುದೆಂಬ ಅರ್ಥ ಆ ನಿರೀಕ್ಷೆ ಪದಾಗಿದೆ. ಅದೇ ಯಾಕೆ ಪ್ರಿಯರೇ, ಹೇಗೆ ಕಾಯುವುದು, ಇದು ಏನು ಅರ್ಥ ಪ್ರಿಯರೇ ಎಂಬುದನ್ನು 7 ಸಂಗತಿಗಳನ್ನು ಗಮನಿಸ್ತೇವೆ. 1ನೇ ಸಂಗತಿ ನೋಡ್ತೇವೆ, ಅವಮಾನದಿಂದ ಬಿಡುಗಡೆಯನ್ನು ಹೊಂದಬೇಕಾದರೆ ದೇವರ ಸಮಯಕ್ಕೆ ಕಾದುಕೊಳ್ಳುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ 119ನೇ ಕೀರ್ತನೆಯಲ್ಲಿ 1ರಿಂದ 6ನೇ ವಾಕ್ಯ ತನಕ, ಸಾಮ್ ಚಾಪ್ಟರ್ 119 ವರ್ಸ್ 1-6. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟನ್ನು ಕೈಕೊಂಡು ಸಂಪೂರ್ಣ ಮನಸ್ಸನ್ನು ಆತನ ಹುಡುಕುವವರು ಭಾಗ್ಯವಂತರು. ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. ನಿನ್ನ ನೇಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕು, ನೀನೇ ಆಜ್ಞಾಪಿಸಿರುತ್ತಿ.
ನಿನ್ನ ನಿಬಂಧನೆಯನ್ನು ಕೈಕೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುವನಾಗಿದ್ದರೆ ಒಳ್ಳೆಯದು. ಹೀಗೆ ನಿನ್ನ ಆಜ್ಞೆಗಳನ್ನು ಲಕ್ಷಿಸುವನಾದರೆ ಆಶಾಭಂಗ ಪಡೆಯನು. ಇವತ್ತು ನಿಮ್ಮ ಜೀವಿತದಲ್ಲಿ ಅಪಮಾನ, ಅವಮಾನ ಇರುವುದಾದರೆ ದೇವರ ವಾಗ್ದಾನ ಇರ್ತದೆ. ಐಜಯ 61 ವಾಕ್ಯದಲ್ಲಿ ನಿಮಗದ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ ಕೊಡುತ್ತೇನೆ ಎಂಬುದೇ ದೇವರು ವಾಗ್ದಾನ ಕೊಟ್ಟಿದ್ದೇನೆ. ಈ ವಾಗ್ದಾನ ನಿಮ್ಮ ಮೇಲೆ ನೆರವೇರಬೇಕಾದರೆ ನೀವು ದೀರ್ಘ ತಾಳ್ಮೆಯಿಂದ ದೇವರ ಆಜ್ಞೆಯಲ್ಲಿ ದಾವಿದನೇ ಈಗ ನಿನ್ನ ಆಜ್ಞೆಯನ್ನು ಲಕ್ಷಿಸುವುದಾದರೆ ಆಶಾಭಂಗ ಪಡೆಯನು. ನೀವು ದೇವರ ಎಲ್ಲ ಆಜ್ಞೆ ಕೈಕೊಂಡು ನಡೆಯುವುದಾರೆ 100% ಐಜಯ 61 ವಾಕ್ಯದ ಬಲಪಟ್ಟದ ವಾಗ್ದಾನ ಪ್ರಕಾರ ದೇವರು ನೀವು ಯಾವಾಗ ನೀವು ದೇವರ ವಾಕ್ಯಕ್ಕೆ ಅವಿಧರಾಗ್ತೀರೋ ಆವಾಗ ನಿಮಗೆ ಅಪಮಾನಗಳು ಬರ್ತವೆ ಅಥವಾ ಅವಮಾನಕ್ಕೆ ಒಳಗಾಗ್ತೀರಿ. ಯಾವುದೇ ಆಜ್ಞೆಗೆ ವಿಧರಾಗ್ತೀರೋ ದೇವರು ನಿಮ್ಮ ಅಪಮಾನವನ್ನು ತೆಗೆದು ಬಿಡುತ್ತಾನೆ. ಆದರೆ ಆ ವಿಧೇಯರಾಗಿ ಆ ದೇವರು ಕೊಡುವ ಮಾನ ಬರಬೇಕಂದ್ರೆ ವಿಧೇಯರಾಗಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ಆ ಸಮಯ ಬರೋ ತನಕ ನೀವು ವಿಧೇಯತೆಯಲ್ಲಿ ನಂಬಿಕಸ್ಥ ತೆಗೆದು ನೋಡ್ತಾನೆ. ನೀವು ವಿಧೇಯತೆಯಲ್ಲಿ ನಂಬಿಕಸ್ಥರಾಗುವಾಗ ದೇವರು ಪ್ರೇರೆ ನಿಮ್ಮ ಎಲ್ಲ ಅವಮಾನವನ್ನು ನಿಮ್ಮಿಂದ ತೆಗೆದು ಹಾಕುತ್ತಾನೆ. ಪ್ರಿಯರಾಗದೆ ನಿಮಗೆ ಅದ ಅವಮಾನಕ್ಕೆ 2 ಪಟ್ಟು ಮಾನ ಸಿಗಬೇಕಾದರೆ ನೀವು ದೇವರ ಎಲ್ಲ ಆಜ್ಞೆಗೆ ವಿಧೇಯರಾಗಬೇಕು ಮತ್ತು ಆ ಬಿಡುಗಡೆ ಬರೋ ತನಕ ಕಾಯುವವರೆಗೆ ದೇವರ ಟೈಮ್ಗೆ ಪ್ರಾರ್ಥನೆ ಮಾಡಿ. ಆಗ ಡೆಫಿನೆಟ್ ದೇವರು ನಿಮ್ಮದ ಅವಮಾನಕ್ಕೆ 2 ಪಟ್ಟು ಮಾನ ಕೊಡುವನಾಗಿದ್ದಾನೆ. ಇದು ಇನ್ನೊಂದು ಎಕ್ಸಾಂಪಲ್ ನಾವು ಹೊಸ ಮುಡಿಗೆ ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ 6 ಮತ್ತು 7 ವಾಕ್ಯ. 1 Peter chapter 2 verse 6 and 7. ಈಗೋ ಜೀವನದಲ್ಲಿ ಮೂಲೆಗಳನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದುದು, ಅದರ ಮೇಲೆ ನಂಬಿಕೆಯನ್ನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ನಂಬುವವರದ ನಿಮಗೆ ಮಾನ ಉಂಟು, ನಂಬದೇ ಇರುವವರಿಗೂ ಮನೆ ಕಟ್ಟುವವರು ಬೇಡವನ್ನು ಬಿಟ್ಟ ಕಲ್ಲೇ ಮುಖದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡವುವ ಕಲ್ಲು ಮುಗುರಿಸ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡೆ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದರು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8ನೇ ವಾಕ್ಯ ತನಕ. ಇಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ಕ್ರಿಸ್ತನು ಮೂಲೆಗಳನ್ನಾಗಿದ್ದಾನೆ. ಯಾರು ಯೇಸುವನ್ನು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ತಿಳ್ಕೊಂಡು ಪ್ರತಿ ಆದಿತ್ಯವಾರ ದೇವರ ಸಭೆಗೆ ಬಂದು ದೇವರನ್ನು ಸಭೆ ಮಕ್ಕಳು ಒಟ್ಟಿಗೆ ಸೇರಿ ಆತ್ಮದೇವರ ಆರಾಧನೆ ಮಾಡ್ತಾರೋ ಮತ್ತು ಆ ಸಭೆಗೆ ಅವ್ರು ನಂಬಿಕಸ್ಥರಾಗಿರ್ತಾರೋ ಅಪ್ಪಸ್ ಬರ್ತಾನೆ ಯೇಸು ಕ್ರಿಸ್ತನು ಮೂಲೆಗಳನ್ನಾಗಿದ್ದಾನೆ. ಯಾರು ಯೇಸುವನ್ನು ನಂಬಿಕೆ ಇಡುತ್ತಾರೋ, ನೀರಿನ ಮುಳುಗಿ ದೃಷ್ಟಾಂತ ಕೊಡುತ್ತಾರೋ, ದೇವರ ಸಭೆಗೆ ನಂಬಿಕಸ್ಥರಾಗಿರ್ತಾರೋ ಮತ್ತು ಯೇಸು ಕ್ರಿಸ್ತನ ಸಭೆಯಲ್ಲಿ ಮೂಲೆಗಳು ಯೇಸು ಕ್ರಿಸ್ತನಿದೆ. ಯೇಸು ಕ್ರಿಸ್ತನ ಸಭೆಯಲ್ಲಿ ಸೇವಕನಿಟ್ಟಿದ್ದಾನೆ, ಸಭಾ ಪಾಲಕನಿಟ್ಟಿದ್ದಾನೆ. ದೇವರು ಆ ಸಭಾ ಪಾಲಕರ ಮುಖಾಂತರ ದೇವರು ವಾಕ್ಯ ಅವರು ಉಪದೇಶ ಮಾಡ್ತಾರೆ. ಯಾರು ಆ ದೇವರ ವಾಕ್ಯೋಪದೇಶಕ್ಕೆ ವಿಧೇಯ ನಡೆಯುತ್ತಾರೋ ಪೇತ್ರ ಹೇಳ್ತಾನೆ ಅವರು ಅವಮಾನಕ್ಕೆ ಒಳಪಡುವುದೇ ಇಲ್ಲ. ಅವರಿಗೆ 2 ಪಟ್ಟು ಮಾನ ಉಂಟೆಂಬುದೇ ಶಾಸ್ತ್ರ ಧರ್ಮಶಾಸ್ತ್ರಕ್ಕೆ ನಾವು ನೋಡಿದ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ ಅವರು ಆಶೆ ಪಡುವುದಿಲ್ಲ. ಈಗ ಅನೇಕ ವಾಗ್ದಾನಗಳು ಅಲ್ಲನ್ನು ಬಿಡಕಲ್ಲಿ ಉಂಟು. ಬರೀ 5:61 ಹೇಳ್ತದೆ ನೇಮದ ಅವಮಾನಕ್ಕೆ ಬಂದ 2 ಪಟ್ಟು ಮಾನ ಉಂಟು ಎಂಬುದು ಹೇಳ್ತಾರೆ. ಈಗ ಅನೇಕ ವಾಗ್ದಾನಗಳು ಅಲ್ಲಿ ಬಿಡ್ಕೊಂಡು ಅವರು ಆಶ್ರಮ ಪಡುವುದಿಲ್ಲ. ಅದೇ 8ನೇ ವಾಕ್ಯದ 7 ಮತ್ತು 8ನೇ ವಾಕ್ಯದ ಹೇಳ್ತಾನೆ ಯಾರು ಅವಮಾನಕ್ಕೆ ಒಳಪಡುತ್ತಾರೆ ಸರಿ ಅರ್ಥ ಮಾಡಿಕೊಳ್ಳಿರಿ. ಯೇಸು ಕ್ರಿಸ್ತನ ನೀವು ನಂಬಿಕೆ ಇರಬಹುದು, ನೀರಿನ ಮುಳುಗಿಸಿಕೊಂಡು ಕರ್ತನ ಸಭೆಗೆ ಬರ್ತೀರಿ. ಆದರೆ ಹೆಸರಿಗೆ ಮಾತ್ರ ಕರ್ತನ ಸಭೆಗೆ ಬರೋದು. ಆದಿತ್ಯವಾರ ಮಾತ್ರ ಸಭೆಗೆ ಬರೋದು. ಒಂದು ಸಭೆ ಬೇಕು, ಆರಾಧನೆ ಬೇಕು, ಒಂದು ಮೆಂಬರ್ಶಿಪ್ ಅಂತ ಹಾಗೆ ಒಂದು ಬೆಸ್ಟ್ ಒಂದು ಸಭೆಗೆ ಮೆಂಬರ್ ಆಗಿ ಒಂದು ಮೆಂಬರ್ಸ್ ಆಗಿ ಬರೋದು ಇಷ್ಟೇ ವಿನ ಸಭೆಯಲ್ಲಿ ಯಾವುದೇ ಒಂದು ಸೇವೆಯಲ್ಲಿ ಒಂದು ಆ್ಯಕ್ಟಿವ್ ಇಲ್ಲ ಅಥವಾ ದೇವರ ವಾಕ್ಯ ಬರೀ ಕೇಳುವುದು ಮಾತ್ರ ಯಾವುದಕ್ಕೆ ವಿಧೇಯತೆ ಇಲ್ಲ. ಬರೀ ಆದಿತ್ಯ ಬರುವುದು, ಆರಾಧನೆ ಮಾಡುವುದು, ಮನೆಗೆ ಹೋಗಿ ಇಷ್ಟೇ ಅಂದರೆ ಅಷ್ಟೇ ಒಂದು ರೀತಿಯ ಒಂದು ಅಟೆಂಡೆನ್ಸ್ ಮಾತ್ರ ವಿನ ಯಾವುದೇ ಒಂದು ದೇವರ ಸಭೆಯಲ್ಲಿ ಮಾತನಾಡೋ ವಾಕ್ಯಕ್ಕೆ ವಿಧೇಯರಾಗುವುದು, ಆ ಸಭೆಯ ಸೇವೆ ಅದು ಏನಿಲ್ಲ. ಇಂಥವರು ಬರೇ ಎಡವಿ ಬೀಳುತ್ತಾರೆ. ಯಾಕಂದರೆ ಅವರು ವಾಕ್ಯಕ್ಕೆ ವಿಧೇಯರಾಗಿಲ್ಲ. ನೆನಪಿಗೆ ನಂಬಿಕೆ ಎಂದರೆ ವಿಧೇಯತೆ. ಯಾರು ದೇವರ ವಾಕ್ಯ ನಂಬುತ್ತಾರೋ ಆ ನಂಬಿಕೆ ವಿಧೇಯತೆ ತೋರಿ ಬರ್ತದೆ. ಕೆಲವು ಬರೀ ನಂಬಿಕೆ ಹೇಳ್ತಾರೆ, ಆದರೆ ವಿಧೇಯತೆ ಇಲ್ಲದ ನಂಬಿಕೆ ಅದು ನಂಬಿಕೆ ಅಲ್ಲ, ಅದು ಬರೀ ನಂಬಿಕೆ. ಆ ನಂಬಿಕೆ ವ್ಯರ್ಥವಾಗಿದೆ. ನಿಜ ನಂಬಿಕೆ ಪ್ರೇರೆ ಯೇಸು ಕ್ರಿಸ್ತನು ತನ್ನ ಕರ್ತನು ಒಡೆಯನ್ನು ನಂಬುತ್ತಾರೋ ಆ ನಂಬಿಕೆ ಯೇಸು ಕ್ರಿಸ್ತನ ಎಲ್ಲ ವಾಕ್ಯಕ್ಕೆ ವಿಧೇಯನಾಗುತ್ತಾನೆ. ಆ ವಿಧೇಯತೆಗೆ ಯೇಸು ಕ್ರಿಸ್ತನು ಹೇಳ್ತಾನೆ ಅವನು ಅವಮಾನ ಒಳಪಡುವುದಿಲ್ಲ.
ಕೆಲವು ಬರೀ ನಂಬುತ್ತಾರೆ, ಯೇಸು ಒಳ್ಳೆಯವನು ನಂಬುತ್ತಾರೆ. ಅದೇ ವಿದ್ಯೆಯಲ್ಲಿ ನಂಬಿಕೆ ಪೇತ್ರನೇ ಅವರು ಎಡವಿ ಬೀಳ್ತಾರೆ ಅಂದ್ರೇನು? ಅದೇ ಅಂದರೆ ಪದೇ ಪದೇ ಕಷ್ಟಗಳು ಸಮಸ್ಯೆಗಳು ಬಂದು ಎಡವಿ ಬೀಳ್ತಾರೆ. ಕಾರಣ ಇಷ್ಟೇ, ಅವರು ಸಭೆಗೆ ಬರುತ್ತಾರೆ, ಓನ್ಲಿ ಸಂಡೇ ಕ್ರಿಶ್ಚಿಯನ್, ಯಾವ ದೇವರ ಸಭೆಯಲ್ಲಿ ದೇವರ ಸೇವೆಯಲ್ಲಿ ಅವ್ರಿಗೆ ಯಾವ ಚಟುವಟಿಕೆ ಇಲ್ಲ, ಯಾವ ವಾಕ್ಯವಿದ್ದಾಗ ಬರೀ ಬರುವುದು ಹೋಗುವುದು ಈ ರೀತಿ ಇದ್ದರೆ ಅವರ ಜೀವಿತದಲ್ಲಿ ಬಿಡುಗಡೆ ಬರುವುದಿಲ್ಲ, ಅವರ ಅವಮಾನ ಹೋಗಲ್ಲ ಆಗಿಸುವುದು. ಹಾಗೆ ಇವತ್ತು ಪ್ರಿಯರೇ, ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ. ನಿಮಗೆ ಆಗಬಹುದು ಅನ್ಯ ಜನರ ಎದುರಿನಲ್ಲಿ, ಕುಟುಂಬ ಎದುರಿನಲ್ಲಿ ಅಥವಾ ಸಾಲದ ಮುಖದ ಅವಮಾನಕ್ಕೆ ಒಳಗಾಗಿರಬಹುದು. ಅದು ದೇವರು ಹೇಳ್ತಾನೆ, ಅಜಯ 61 ವಾಕ್ಯ ಇರ್ತದೆ, ನಿಮ್ಮದು ಅವಮಾನಕ್ಕೆ ಬಂದು 2 ಪಟ್ಟು ಮಾನ ಕೊಡುತ್ತಿದ್ದರೂ ವಾಗ್ದಾನವಾಗಿದೆ. ಈ ವಾಗ್ದಾನ ನಂಬುವುದಾದರೆ ಪ್ರಿಯರೇ, ನೀವು ಕರ್ತನ ಸಭೆಗೆ ಬರಬೇಕು. ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರು ಕೊಡುವ ಉಪದೇಶವನ್ನು ಕೇಳಿ ಅದೇ ವಿದ್ಯರಾಗಬೇಕು, ದೇವರ ವಾಕ್ಯಕ್ಕೆ ವಿದ್ಯರಾಗಬೇಕು. ವಿದ್ಯರಾಗಿ ನಡೆಯುವುದರೆ 100% ದೇವರು ನಿಮಗೆ ಅದರ ಅವಮಾನಕ್ಕೆ ಬದಲಾಗಿ ನಿಮ್ಮ ಕುಟುಂಬಗಳ ಎದುರಿನಲ್ಲಿ ಅಥವಾ ನಿಮಗೆ ಸಾಲಗಾರ ಎದುರಿನಲ್ಲಿ ಸಾಲ ಹಿಂತಿರುಗಿ ಕೊಡುವ ದೇವರು ಮಾಡ್ತಾನೆ. ಎಲ್ಲದರಲ್ಲಿ ದೇವರು ನಿಮಗೆ 2 ಪಟ್ಟು ಮಾನವನ್ನು 2 ಪಟ್ಟು ಆಶೀರ್ವಾದವನ್ನು ಕೊಡುವವನು ಆಗಿದ್ದಾನೆ. ಒಂದು ವೇಳೆ ನಿಮಗೆ ನಂಬಿಕೆ ಉಂಟು ಹೇಳುತ್ತೀರಿ, ಅದೇ ವಿದ್ಯೆ ತಿಳಿದರೆ ಆ ನಂಬಿಕೆ ವ್ಯರ್ಥವಾಗಿದೆ. ಅಂಥವರು ಪೇತ್ರ ಹೇಳ್ತಾನೆ, ಅವರು ಪದೇ ಪದೇ ಎಡವಿ ಬೀಳ್ತಾರೆ, ಅದಕ್ಕೆ ನೇಮಕವಾದರು, ಅದೇ ವಿದ್ಯರಾದರು ಎಂದು ಎಡವಿ ಬೀಳಿದೆ ಮತ್ತು ಪದ್ಧತಿ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರೇ 2ನೇ ಸಂಗತಿ ನಾವು ನೋಡ್ತೇವೆ, ಇನ್ನೊಂದು ಅರ್ಥ, ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ. ಇದರ ಅರ್ಥ ನೋಡಪ್ರೆ ಹೇಗೆ ಎಂಬುದಾಗಿ ಐಸಾಯ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ. ಐಸಾಯ ಚಾಪ್ಟರ್ 40 ವರ್ಸ್ 31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವವರು. ಇಲ್ಲಿ ನಿರೀಕ್ಷಿಸಿದರೆ ಅದರ್ಥ ಇಂಗ್ಲೀಷಲ್ಲಿ ಯಾರು ದೇವರ ಸನ್ನಿಧಾನದಲ್ಲಿ ದಿನಾಲೂ ಪ್ರಾರ್ಥನೆ ಮಾಡುತ್ತಾರೋ ಮತ್ತು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಹೊಸ ಬಲ, ಅವರು ಪವಿತ್ರಾತ್ಮದಲ್ಲಿ ತುಂಬಲ್ಪಡುತ್ತಾರೆ. ಇದು ಅರ್ಥವಾಗಿದೆ. ಹದ್ದುಗಳಂತೆ ರೆಕ್ಕನ್ನು ಚಾಚಿಕೊಂಡು ಇರೋರು, ಓಡಿ ಧನ್ಯರು, ನಡೆದು ಬಳಲರು. ಇವತ್ತು ನೀವು ನಿಮ್ಮ ಆತ್ಮೀಯ ಜೊತೆ ಅಭಿವೃದ್ಧಿ ಆಗಬೇಕಾ, ನಂಬಿಕೆಯಲ್ಲಿ ಬಲವಂತರಾಗಬೇಕಾ, ಎಲ್ಲ ಸೋದನೆ ಮೇಲೆ ನೀವು ಜಾಯಿಸಲು ನಿಲ್ಲಬೇಕಾ, ಆಗ ನಿಮ್ಮ ಆತ್ಮದಲ್ಲಿ ಬಲ ಬೇಕು. ಆ ಬಲ ನಿಮಗೆ ಬೇಕಾ, ನೀವು ದಿನಾಲೂ ಪ್ರಾರ್ಥನೆ ಮಾಡುವರಾಗಬೇಕು. ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲೂ ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ನೀವು ದೇವರ ಆತ್ಮ ಬಲ ನಿಮ್ಮಲ್ಲಿ ತುಂಬಲ್ಪಡ್ತದೆ. ಆಗ ನೀವು ಎಂದಿಗೂ ಯಾವ ಸೋದನೆ ಎಂಬುದನ್ನು ನೀವು ಸೋತು ಹೋಗದೆ ಎಲ್ಲದರಲ್ಲಿ ಜಯವನ್ನು ಹೊಂದುತ್ತೀರಿ. ಅದು ಯಾವೊಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡೋದಿಲ್ಲೋ, ಅತಿ ಕಡಿಮೆ ಪ್ರಾರ್ಥನೆ ಮಾಡ್ತಾರೋ ಅವನು ಸೋತು ಹೋಗ್ತಾನೆ, ಅವನ ಆತ್ಮದ ಬಲ ಏನಾಗ್ತಾನೆ. ಅದು ಯಾವ ವಿಶ್ವ ದಿನಾಲೂ ಕ್ರಮಬದ್ಧವಾಗಿ ಅವನ ವ್ಯಕ್ತಿಗೆ ಪ್ರಾರ್ಥನೆ ಮಾಡ್ತಾನೋ, ಪ್ರತಿ ಆತ್ಮಕ್ಕೆ ಪ್ರೇಯರ್ ಮಾಡ್ತಾನೋ, ಅವನ ಆತ್ಮ ಹೊಸ ಬಲ ಅಂತಾನೆ, ಅವನ ಆತ್ಮ ಅವನಿಂದ ಸೋತು ಹೋಗುವುದಿಲ್ಲ ಎಂಬುದೇ ಇದರ ಅರ್ಥವಾಗಿದೆ. ಇನ್ನು ಹೊಸ ಮಟ್ಟಿಗೆ ಅರ್ಥ ನೋಡ್ಪಡೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 13ನೇ ವಾಕ್ಯ ತನಕ. ಎಫೆಸರ್ 6 ವರ್ಸ್ 10 to 13. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತನ ತಂತ್ರೋಪೆಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯನ ಮಾತ್ರದವರ ಸಂಗಡವಲ್ಲ, ರಾಜೋತ್ತಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವನ್ನು ನಡೆಯುವುದಿಸಲಿ ಆ ವೇಳೆಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಇಲ್ಲಪ್ಪ ಅತಿ ಸ್ಪಷ್ಟವಾದ ಏಪ್ರಿಲ್ 6ನೇ 10ನೇ ವಾಕ್ಯ, ಕಡೆ ಮಾತೆಂದರೆ ನೀವು ಕರ್ತನನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಪ್ರಿಯರೇ, ಪೌಲ ಹೇಳ್ತಾನೆ, ಪ್ರತಿಯೊಬ್ಬ ಯಾರು ಯೇಸುವನ್ನು ನಂಬಿಕೊಡುತ್ತಾರೋ ನೀಲಿ ಮುಳುಗಿಸಿಕೊಂಡ ಅಂದಿನಿಂದ ಅವನು ಆತ್ಮಿಕ ಯುದ್ಧದಲ್ಲಿ ಒಂದು ಸೈನಿಕನಾಗುತ್ತಾನೆ. ಪ್ರತಿಯೊಂದು ಆತ್ಮಿಕವಾಗಿ ಸೈನಿಕನಾದವನಿಗೆ ದೇವರು ಆಯುಧವನ್ನು ಕೊಟ್ಟಿದ್ದಾನೆ. ಅವನ ಅಪೋಸಿಟ್ ಪಾರ್ಟಿ ಆಗಿದೆ, ಸೈತಾನನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ಸೈತಾನನು ಯೇಸು ನಂಬಿಕೆ ದೀಕ್ಷೆ ತೆಗೆದ ವಿಶ್ವಾಸಿಗೆ ಅವನು ವಿರೋಧಕೊಂಡು ಅವನಿಗೆ ಯುದ್ಧ ಮಾಡ್ತಾನೆ. ಅವನು ಕ್ರಿಸ್ತನ ನಂಬಿಕೆಯನ್ನು ಅಭಿವೃದ್ಧಿ ಹೊಂದಬಾರದು. ಅವನು ಕ್ರಿಸ್ತನ ನಂಬಿಕೆ ಅವನು ಮಾಡಿದ್ದಾನೆ, ಆದರೆ ಆ ನಂಬಿಕೆಯಲ್ಲಿ ಅವನು ಸೋತು ಹೋಗಿ ಪುನಃ ಹಿಂದಿರುಗಿ ಹೋಗಬೇಕೆಂಬುದಾಗಿ ಸೈತನ್ನ ಒಂದು ಗುರಿಯಾಗಿದೆ. ಪ್ರೇರೆ ಅದೇ ಅಪೊಸ್ತಲ ಹೇಳ್ತಾನೆ, ನೀವು ಯೇಸು ನಂಬಿಕೆ ಇಡುವುದರ ಮುಖಾಂತರ, ನೀಲಿ ದೀಕ್ಷೆ ಕೊಂಡ ಮುಖಾಂತರ ನಿತ್ಯ ಜೀವ ಭಾಗದಲ್ಲಿ ಪಡೆದುಕೊಂಡಿದ್ದೀರಿ. ದೇವರ ಚಿತ್ತವಾಗಿದೆ. ಈ ನಿತ್ಯ ಜೀವ ಭಾಗದಲ್ಲಿ ಪಡೆದುಕೊಂಡವರು ಕಡೆ ತನಕ
ಈ ನಿತ್ಯ ಜೀವವನ್ನು ಕಾಪಾಡಿಕೊಳ್ಳಬೇಕು. ನಮ್ಮನ್ನು ಕಾಪಾಡಿಕೊಳ್ಳಲು ದೇವರ ಚಿತ್ತವಾಗಿದೆ. ಅದೇ ದೇವರು ಪ್ರೇರೆ ಹೇಳ್ತಾನೆ ಅಪೊಸ್ತಲ ನೋಡಿದೆ, ಅದಕ್ಕೆ ನೀವು ಮಾಡಬೇಕು, ಸೈತಾನ್ ನಿಮಗೆ ವಿರುದ್ಧ ಅದಕ್ಕೆ ಹೋರಾಟ ಮಾಡಿ ಆತ್ಮದಲ್ಲಿ ಬಲ ಹೊಂದಬೇಕು. ಹೇಗೆ ಬಲ ಹೊಂದೋದು ಪ್ರೇರೆ? ಅದು ಅದೇ ಪ್ರಾರ್ಥನೆ ಜೀವಿತ. ಎಷ್ಟು ನೀವು ದಿನ ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರಾರ್ಥನೆ ಮಾಡೋದಕ್ಕೆ ವೈಯಕ್ತಿಕ ಒಂದು ಸಮಯ ಗೊತ್ತುಪಡ ಅತಿ ಇಂಪಾರ್ಟೆಂಟ್. ಕುಟುಂಬ ಪ್ರಾರ್ಥನೆ ಎಕ್ಸ್ಟ್ರಾವಾಗಿದೆ, ವೈಯಕ್ತಿಕ ನೀನು ಮತ್ತು ದೇವರು ನಿಮಗೊಂದು ವೈಯಕ್ತಿಕ ಪ್ರಾರ್ಥನೆ ಮಾಡಲಿ ಹೌದಾ, ಕುಟುಂಬವಾಗಿ ಪ್ರೇರೆ ಒಟ್ಟು 1 ಗಂಟೆ ದಿನಾಲು ವೈಯಕ್ತಿಕವಾಗಿಯೂ ಅಥವಾ ಕುಟುಂಬವಾಗಿ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದೆ. ಮತ್ತು ಅನ್ಯ ಭಾಷೆಯ ಗಿಫ್ಟ್ ಇರುವುದರೆ ಅನ್ಯ ಭಾಷೆಯಲ್ಲಿ 1 ಗಂಟೆ ಪ್ರಾರ್ಥನೆ ಮಾಡುವುದಕ್ಕೆ ಉಪಯೋಗ ಮಾಡಿ, ಅದು ಅನ್ನೂ ಅತಿ ಪ್ರಾಮುಖ್ಯವಾಗಿದೆ. ಎಷ್ಟು ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಅಷ್ಟು ನೀವು ಆತ್ಮದಲ್ಲಿ ಬಲಗೊಳ್ಳುತ್ತೀರಿ ಪ್ರೇರೆ. ಇದು ದೇವರ ಆಜ್ಞೆ ಆಗಿದೆ. ಇದು ಆಜ್ಞೆಗೆ ನೀವು ಏನ್ಬೇಕು, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಕಾಯುವ ನಿರೀಕ್ಷಿಸಿದಂತೆ ಕಾಯಬೇಕು. ಆಗ ನೀವು ಆತ್ಮಬಲ, ಆಗ ನೀವು ಏನು ಮಾಡ್ತೀರಿ, ಸೈತಾನೊಟ್ಟಿಗೆ ಕಡೇ ತನಕ ಕಠಿಣ ಯುದ್ಧ, ಸೈತಾನ ನಿಮಗೆ ಕಠಿಣ ಯುದ್ಧ ಮಾಡ್ತೀನಿ. ನಿಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗಲಿ, ಅದು ಎಷ್ಟು ಆತ ನಿಮಗೆ ಯುದ್ಧ ಮಾಡಿದರೂ ಏನು ಮಾಡ್ತೀನಿ, ಜಯಶಾಲಿಗಳಾಗಿ ನಿಂತು ಕಡೆ ತನ ಯುದ್ಧ ಮಾಡಿಕೊಂಡು ಜಯ ಹೊಂದಲಿಕ್ಕೆ ಶಕ್ತರಾಗುವಂತೆ ದೇವರು ದಯಪಟ್ಟು ಸರ್ವವನ್ನು ಧರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆ ಆಯುಧಗಳನ್ನು ನೋಡ್ತೇವೆ. 14-15 ವಾಕ್ಯದಲ್ಲಿ ಉಂಟು. ಒಂದು ಸತ್ಯ ಎಂಬ ನಡುಕಟ್ಟು, ನೀತಿ ಎಂಬ ವಚ ಕವಚ, ಸಮಾಧಾನ ಸುವಾರ್ತೆ ಎಂಬ ಸಿದ್ಧ ಮನಸ್ಸೆಂಬ ಕೆಳಗಳು, 4ನೇ ನಂಬಿಕೆ ಮುಗ್ಗುರಾಣಿ, 5ನೇ ಆಯುಧ ರಕ್ಷಣೆ ಎಂಬ ಶಿರಸ್ತ್ರಾನ, 6ನೇ ಆಯುಧದಲ್ಲಿ ದೇವರ ವಾಕ್ಯ ಎಂಬ ಇಬ್ಬಕತಿ, 7ನೇ ಆಯುಧ ಪವಿತ್ರ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ವಿಜ್ಞಾಪನೆ. ಈ 7 ಆಯುಧ ಧರಿಸಲಿಕ್ಕೆ ನೀವು ಶಕ್ತರಾಗುತ್ತೀರಿ ಮತ್ತು ಕಠಿಣ ಯುದ್ಧ ಮಾಡಿಕೊಂಡು ನೀವು ಕಡೆದ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತೀರಿ. ನಿಮ್ಮ ನಿತ್ಯ ಜೀವನ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಒಂದು ವೇಳೆ ನೀವು ಪ್ರೇರೆ ಪ್ರಾರ್ಥನೆ ಮಾಡೋದಿಲ್ಲ, ಆದ್ಯರ ಸಭೆಗೆ ನೀವು ಬರೋದಿಲ್ಲ, ದೇವರ ವಾಕ್ಯ ಓದುವುದಿಲ್ಲ ಅಥವಾ ವಾಕ್ಯ ಕೇಳುವುದಿಲ್ಲ, ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ, ಪ್ರೇರಣೆ ದೇವರ ವಾಕ್ಯ ಓದುವುದು ಮತ್ತು ವಿಧೇಯರಾಗುವುದಕ್ಕೆ 6 ಆಯುಧಗಳು ಅದಕ್ಕೆ ಅಡಕ. ಒಂದಾಗಿದೆ ಸತ್ಯ ನಡುಕೊಟ್ಟು ದೇವರ ವಾಕ್ಯವಾಗಿದೆ, ನೀತಿ ಮೋಚಕವಾದ ದೇವರ ವಾಕ್ಯ ವಿಧೇಯತೆ ಆಗಿದೆ, ಸಮಾಧಾನ ಸುವಾರ್ತೆ ಅಂದರೆ ನೀವು ಸುವಾರ್ತೆ ಸಾರುವುದು ದೇವರ ವಾಕ್ಯ ಬೇಕು. ಅದಕ್ಕೆ ನಂಬಿಕೆ ಮುಗ್ಗುರಂದರೆ ದೇವರ ವಾಕ್ಯನ ಬಂದ ಅರಿಕೆ ಮಾಡೋದೆ, ನಿರೀಕ್ಷೆ ವಿಸ್ತಾರ ಅಂದರೆ ದೇವರ ವಾಕ್ಯನ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ಕೊಂದೋಗುವುದಿಲ್ಲ, ಇಬ್ಬಕತ್ತಿ ದೇವರ ವಾಕ್ಯ ಆಗಿದೆ. ಈ 6 ಆಯುಧಗಳು ನಿಮ್ಮಲ್ಲಿ ನೀವು ತೆಗೆದುಕೊಳ್ಳಬೇಕಾಗಿದೆ. ದೇವರ ವಾಕ್ಯ ನೀವು ಓದುವವರಾಗಬೇಕು, ದಿನಾಲು ಧ್ಯಾನ ಮಾಡುವವರಾಗಬೇಕು, ವಿಧೇಯರಾಗವಾಗ ಈ 6 ಆಯುಧಗಳು ಧರಿಸಲಿಕ್ಕೆ ದೇವರು ನಿಮಗೆ ಪವಿತ್ರ ಸಹಾಯ ಮಾಡ್ತಾನೆ. 7ನೇ ಆಯುಧವಾಗಿದೆ ಅನ್ಯ ಭಾಷೆಯಲ್ಲೂ ಬುದ್ಧಿಯಲ್ಲೂ ವೈಯಕ್ತಿಕವಾಗಿ ಕುಟುಂಬವಾಗಿ ಸಭೆಯಾಗಿ ಪ್ರಾರ್ಥನೆ. ಈ ಆಯುಧವನ್ನು ಧರಿಸಿಕೊಂಡರೆ ಮಾತ್ರವೇ ಕಡೆ ತನಕ ನೀವು ನಿತ್ಯ ಜೀವವನ್ನು ಕಾಪಾಡಲಿಕ್ಕೆ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತರಾಗ್ತೀರಿ. ಇಲ್ಲದ್ರೆ ಸೈತಾನ ನಿಮ್ಮ ವಿರುದ್ಧ ಯುದ್ಧ ಮಾಡಿ ನೀವು ನಂಬಿಕೆ ಇಟ್ಟಿದ್ದೀರಿ, ನೀವು ನಂಬಿಡ್ತೀನಿ, ಅದೇ ಕಡೆ ಲಾಸ್ಟಿಗೆ ಆದ ನಿಮ್ಮದೇ ಪುನಃ ನೀವು ನಿರಾಸರಾಗಿಟ್ಟು ಕ್ರಿಸ್ತನ ಬಿಟ್ಟು ಹಿಂತಿರುಗಿ ಹೋಗುವಾಗೆ ಲೋಕದಲ್ಲಿ ಹೋಗುವಾಗೆ ಮಾಡೋದು. ಅದಕ್ಕೆ ಎಚ್ಚರವಾಗಬೇಕು. ಅದಕ್ಕೆ ಕರ್ತನ ಸನ್ನಿಧಿಯಲ್ಲಿ ನಿರೀಕ್ಷಿಸಬೇಕು, ಪ್ರಾರ್ಥನೆ ಮಾಡಬೇಕು. ಆಗ ಮಾತ್ರ ಈ ಹೊಸ ಫಲ ಹೊಂದುತ್ತೀರಿ ಎಂಬುದಾಗಿ ಅಪ್ಪದ ಪೌಲನಲ್ಲಿ ಹೇಳುವನು ಆಗಿದ್ದಾನೆ ಪ್ರೇರೆ. ಈಗ 3ನೇ ಸಂಗತಿ ನೋಡ್ತೇವೆ, ದೇವರಿಂದ ಸಹಾಯವನ್ನು ಹೊಂದಿಕೊಳ್ಳುವುದಕ್ಕೆ. ಕೀರ್ತನೆ 121 ಅದೇ 1 ಮತ್ತು 2ನೇ ವಾಕ್ಯ, ಸಾಮ್ 121 1 and 2 ವರ್ಸ್. ಕೀರ್ತನೆ 121 ಅದು 1 ಮತ್ತು 2ನೇ ವಾಕ್ಯ. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯವನಿಂದಲೇ ನನಗೆ ಸಹಾಯ ಬರುತ್ತದೆ. ಇವತ್ತು ನಿಮಗೆ ಆರ್ಥಿಕವಾದ ಸಹಾಯ ಬೇಕಾ? ದೇವರು ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡಬೇಕಾ? ಬಿಸ್ನೆಸ್ ನಿಮ್ಮನ್ನ ಆಶೀರ್ವಾದ ಮಾಡಬೇಕಾ? ನಿಮ್ಮ ಕೊರತೆಯನ್ನು ನೀಗಿಸಲ್ಪಡಬೇಕಾ? ಸಾಲದ ಬಿಡುಗಡೆ ಆಗಬೇಕಾ? ಹಾಗಾದರೆ ನೀವು ಯಾವ ಮನುಷ್ಯ ಮೇಲೆ ಕಣ್ಣಿಡುವುದಲ್ಲ, ಯಾವ ಕಂಪನಿ ಮೇಲೆ ಕಣ್ಣಿಡುವುದಿಲ್ಲ, ಅದು ಕೆಲಸ ಮಾಡಬೇಕು, ಎಲ್ಲ ಮಾಡಬೇಕು ಬಿಸ್ನೆಸ್. ಆದರೆ ಇಲ್ಲಿ ನಿಮ್ಮ ಕಣ್ಣು ದೇವರನ್ನು ನೋಡಬೇಕು. ದೇವರಿಂದ ನಿಮಗೆ ಸಹಾಯ ಬರೋ ತನಕ ನೀವು ಪ್ರಾರ್ಥನೆ ಮಾಡುವರಾಗಬೇಕು, ದೇವರ ವಾಕ್ಯ ವಿಧೇಯರಾಗಬೇಕು. ದೇವರಿಗೆ ಕೂಡ ದಶಮಾಂಶ ಮತ್ತು ಕಾಣಿಕೆಯಲ್ಲಿ ನಂಬಿಗಸ್ತರಾಗಬೇಕು. ಆಗ ತಕ್ಕ ಸಮಯದಲ್ಲಿ ದೇವರು ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಸಂಬಳವನ್ನು ಡಬಲ್ ಮಾಡ್ತಾನೆ, ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗ್ತದೆ, ಆರ್ಥಿಕ ಸಮೃದ್ಧಿ ನಿಮಗೆ ಜಾಸ್ತಿ ಆಗ್ತದೆ, ಸಾಲದಿಂದ ನಿಮಗೆ ಬಿಡುಗಡೆ ಕೊಡುವವನು ಆಗಿದೆ ಯಾಕೊಡ್ತಾನೆ. ಆದರೆ ನೀವು ಪ್ರೇರೆ ಇವತ್ತೇ ಬೀಜ ಬಿತ್ತಿಕೊಂಡು ಇವತ್ತೇ ದಶಮ ಕಾಣಿಕೆ ಬೀಜ ಇದೇ ತಿಂಗಳಲ್ಲಿ ನಿಮಗೆ ಫಲ ಬೇಕಂತ ಇದು ಮಾಡಿದರೆ ಬರುತ್ತದೆ, ಇಲ್ಲ ಎಂಬುದಲ್ಲ. ಆದರೆ ದೇವರು ನಿಮ್ಮ ನಂಬಿಕೆನೂ ಟೆಸ್ಟ್ ಮಾಡುವನಾಗಿರುವಾಗ ನೀವು ಏನು ಮಾಡಬೇಕು? ಆ ಸಮಯ ಕಾದುಕೊಳ್ಳಿ. ಯಾಕಂದರೆ ನಾವು ನೋಡ್ತೇವೆ, ಹೊಸ ಅನುಭವ ನಾವು ನೋಡ್ತೇವೆ. ಗಲಾತಿಯವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6ರಿಂದ
9ನೇ ವಾಕ್ಯ ತನಕ ಗಲಾತ್ಯರ 6 ಚಾಪ್ಟರ್ 6-9. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗೆ ಎಲ್ಲ ಒಳ್ಳೆ ಪಾಲು ಕೊಡಲಿ. ಇದರ್ಥವಾಗಿದೆ. ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ವಾಕ್ಯ ಯಾರು ಉಪದೇಶ ಮಾಡುತ್ತಾರೋ ಉಪದೇಶ ಮಾಡುವವರಿಗೆ ನಿಮ್ಮ ಆದ್ಯತೆ ಬರೋ ದಶಮಾಂಶ ಕಾಣಿಕೆ ಕೊಡುವುದು ದೇವರ ಆಜ್ಞೆ ಆಗ್ತದೆ. ಒಳ್ಳೆಯದನ್ನು ಮಾಡಬೇಕು ಎಂಬುದೇ ಅಪೊಸ್ತಲ ಪೌಲ ಹೇಳುವವನಾಗಿದ್ದಾನೆ. ಇಲ್ಲಿ ನಮಗೆ ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವುದಿಲ್ಲ. ಮನುಷ್ಯ ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವನ ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವವನು, ಆತ್ಮ ಕುರಿತು ಬಿತ್ತುವವನು ಆತ್ಮದಿಂದ ನಿತ್ಯ ಜೀವನ ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕೆಂದರೆ ಮನಗೊಂದಿದ್ದರೆ ತಕ್ಕ ಸಮಯದಲ್ಲಿ ಬೆಲೆಯನ್ನು ಕೊಯ್ಯು. ಇಲ್ಲ ಪೌಲನ ತಿಳಿಸಿದೆ, ಒಳ್ಳೆಯದನ್ನು ಮಾಡೋದು ಬೇಸರಗೊಳ್ಳದೆ. ಒಳ್ಳೆಯದೆಂದರೆ ನೀವು ಕೊಡುವ ದಶಮಾಂಶ, ಕೊಡುವ ಕಾಣಿಕೆ, ಅಥವಾ ನಿಮ್ಮ ಸಭೆಯ ಸೇವೆಗೆ ಕೊಡುವುದು, ಪ್ರೇರೆ ಸಭೆಯ ಸೇವೆ ಕಟ್ಟಡ ಕೊಡುವುದು, ಅಥವಾ ನಿಮ್ಮ ಏನು ಕೊಡು ದಶಮ ಕಾಣಿಕೆ ಎಲ್ಲ ಕೊಡುವುದು ಪ್ರೇರೆ, ಅದು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ನಂಬಿಕೆಯಿಂದ ನೀಡಿಸಿದ ಕೊಡುವುದಾದರೆ ತಕ್ಕ ಸಮಯದಲ್ಲಿ ಬೆಲೆ ಅಂದರೆ ಆರ್ಥಿಕ ಬೆಲೆಯನ್ನು ಕೈಯುತ್ತೀರಿ. ಹಾಗಾದರೆ ಇವತ್ತು ದೇವರನ್ನು ನೋಡಬೇಕು, ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯ ಆಗ್ತದೆ, ನೀವು ದೇವರಿಗೆ ಕೊಡುವುದನ್ನು ನಂಬಿಕೆ ಸಹ ಕೊಡುವುದು, ದಶಮ ಕಾಣಿಕೆ ಕೊಡುವುದೇ ದೇವರ ವಾಕ್ಯ ನಿಯಮ ಇರ್ತದೆ. ದೇವರು ತಕ್ಕ ಸಮಯದಲ್ಲಿ ನೀವು ಬೇಸರ ಪಡೆದಿದ್ದರೆ ನಿಮ್ಗೆ ಏನಿರ್ತದೆ, ಆರ್ಥಿಕ ಸಮೃದ್ಧಿ ದೇವರು ಕೊಡುವನಾಗಿದೆ. ಹಾಗಾದರೆ ನಿಮಗೆ ಆ ಸಮಯ ಬರೋದನ್ನು ಅದನ್ನು ನಂಬಿಕೆ ಸ್ಥಳಬೇಕು, ಕಾಯಬೇಕು. ಕೂಡಲೇ ಇವತ್ತೇ ಕೊಟ್ಟು ಇವತ್ತೇ ಬರಬೇಕು. ಬರುತ್ತದೆ, ಬರುವುದಿಲ್ಲ ನಾನು ಹೇಳುವುದಿಲ್ಲ. ಅದಕ್ಕೆಲ್ಲ ದೇವರು ನಮ್ಮ ತಾಳ್ಮೆ ನೋಡುವಾಗ ನೀವು ಅಲ್ಲಿ ಬಿದ್ದು ಬೀಳಬಾರ್ದು. ಇಲ್ಲಿ ಅವನು ಅಪಸ್ಪದೆ ಮನಗೊಂದಿದೆ, ನಂಬಿಕೆ ಕೊಡುವುದರೆ ತಕ್ಕ ಸಮಯದ ಫಲ ಅದಕ್ಕೊಂದು ಟೈಮ್ ಉಂಟು ಎಂಬುದಾಗೆ ಅಪಸ್ಪ. ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ, ಯಾಕೆ ಕಾಯಬೇಕು ಅದರ ನಿಯಮ ಬಗ್ಗೆ ನೋಡೋಣ. 2 ಕೊರಿಂಥದವರ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6-10 ವಾಕ್ಯ ತನಕ. 2 ಕೊರಿಂಥದವರ 9 ಚಾಪ್ಟರ್ 6-10. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೇರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ. ಎಲ್ಲಿ ಅಪಸ್ಪನು ಒಂದು ನಿಯಮ ಇದೆ, ಪ್ರಕೃತಿ ನಿಯಮ ಉಂಟು. ಬರೀ ಎಷ್ಟು ನೀವು ಬೆಲೆ ಬಿತ್ತಿದ್ರಿ ಅಷ್ಟು ಅದರಿಂದ ಅಪಸ್ಪನು ಆರ್ಥಿಕ ಬೆಲೆ ಅಂದರೆ ನಿಮ್ಮ ದಶಮಾಂಶ ಕಾಣಿಕೆ ಎಷ್ಟು ನೀವು ಅಳತೆ ಮಾಡಿ ಬಿತ್ತಿದ್ದು ಅಷ್ಟೇ ನಿಮಗೆ. ಸ್ವಲ್ಪ ಬಿತ್ತಿ ಸ್ವಲ್ಪ ಬರ್ತದೆ, ಹೆಚ್ಚು ಬಿದ್ದರೆ ಹೆಚ್ಚು ನೀವು ಆರ್ಥಿಕ ಸಮಯ ಕೊಯ್ಯುತ್ತೀರಿ. ಇದರ ಅರ್ಥವಾಗಿದೆ ಪ್ರೇರೆ. ಅದು ಎಲ್ಲವಾಗಿದೆ ಅಪಸ್ಪನು ಹೇಳ್ತಾನೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ನಿಮ್ಮ ನಿರ್ಣಯ ಮಾಡಿ. 10 ಭಾಗ ಕೊಡುತ್ತೀರೋ ಅಥವಾ ಇನ್ನೂ ಜಾಸ್ತಿ ಕೊಡುತ್ತೀರೋ ನೀವು ನಿರ್ಣಯ ಮಾಡಬೇಕು. 10 ಕೊಡಬೇಕಾದ್ರೆ ವಾಕ್ಯ ಆಜ್ಞೆ ಆಗ್ತದೆ. ಮಲಕಿ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಇರ್ತದೆ, ನರ ಮನುಷ್ಯನು ನನ್ನ ಕದ್ದುಕೊಳ್ಳಬಹುದು. 9ನೇ ವಾಕ್ಯ ಇನ್ನು ಕದ್ದು ದಶಮಾಂಶ ಮತ್ತು ಕಾಣಿಕೆ ಆಗಿದೆ. ದಶಮಾಂಶ ಅಂದರೆ 10 ಭಾಗ, ಕಾಣಿಕೆ ಅಂದರೆ ಇನ್ನು ಎಕ್ಸ್ಟ್ರಾ ಕೊಡುವುದು ಆಗಿದೆ. ಅದು ಬಡವನಾಗಲಿ ಕೊಡಲೇಬೇಕು ಪ್ರಿಯರೇ. ಅದು ನಿಯಮವಾಗಿದೆ, ಆಜ್ಞೆ ಆಗಿದೆ. ಇನ್ನು ಅದಕ್ಕೆ ಚೆಕ್ ಕೊಡುವವರಿದೆ ಪರೋಪಕಾರ ಮಾಡೋದು, ಇದು ಹೆಚ್ಚು ಬಿತ್ತು. ಒಟ್ಟು ನೀವು ನಿಮ್ಮ ಹೃದಯದಲ್ಲಿ ನಿರ್ಣಯ ಮಾಡಬೇಕು ಎಂದು ಅಪೊಸ್ತಲ ಪೌಲ ಹೇಳ್ತಾನೆ. ದುಃಖದಿಂದ ಆಗಲಿ ಬಲಾತ್ಕಾರದಿಂದ ಯಾರು ಕೊಡಬಾರದು. ಯಾಕಂದರೆ ನೀವು ಕೊಡುವಾಗ ದುಃಖದಿಂದ ಕೊಡುವುದಲ್ಲ, ದೇವರ ಆಜ್ಞೆಗೆ ವಿಧೇಯ ಕೊಡುವವರು ಆಗಬೇಕು. ಯಾರ ಬಲಾತ್ಕಾರದ ಕೊಡುವವರಲ್ಲ ಎಂಬುದು ಅಪೊಸ್ತಲ ಹೇಳ್ತಾನೆ. ಯಾಕೆಂದರೆ ಸಂತೋಷ ಕೊಡುವ ಮೇಲೆ ದೇವರಿಗೆ ಪ್ರೀತಿಯನ್ನು, ದೇವರ ಆಜ್ಞೆಗೆ ವಿಧೇಯವಾಗುತ್ತೆ ಸಂತೋಷ. ಯಾರು ಒಂದು ದೇವರ ಆಜ್ಞೆ ಬಲಾತ್ಕಾರ ಇಲ್ಲ, ದೇವರ ಆಜ್ಞೆನೇ ಅದು. ದೇವರು ಹೇಳ್ತಾನೆ ಮಲಕಿ 3:8-9 ವಾಕ್ಯ ಹೇಳ್ತಾನೆ, ನರ ಮನುಷ್ಯನು ನನ್ನ ಕದ್ದುಕೊಳ್ಳಬಹುದೇ? ಅವರು ಕದ್ದುಕೊಂಡಿದ್ದಾರೆ ಏನು ಅಂದರೆ ದಶಮಾಂಶ, ನನಗೋಸ್ಕರ ಪ್ರತ್ಯೇಕ ಪದಾರ್ಥದ ಕಾಣಿಕೆ. ಅದಕ್ಕೆ ಹತ್ತಿರ ನೀವು ನಿಮ್ಮ ದಶಮಾಂಶ ಯಾವತ್ತಿಗೆ ಬಂಡ ತೆಗೆದುಕೊಂಡು ಬನ್ನಿರಿ, ನನ್ನ ಪರೀಕ್ಷಿಸಿ, ನಾನು ಪರಲೋಕದವರ ತೆರೆದು ನಿಮ್ಮ ಸ್ಥಳ ಹಿಡಿಯಲಾರಷ್ಟು ಏನು ಈಗ ಪರೀಕ್ಷಿಸಿರಿ. ಇದು ಸೇನಾದಿಯ ನುಡಿ, ನಾನು ನಿಮಗೆ ನುಂಗುವನ್ನು ತಡೆಯುತ್ತೇನೆ ಸೇನಾದಿ ನುಡಿ. ಆಗ ಸಕಲ ಜನ ನಿಮ್ಮ ದಂಡಿಕೊಂಡು ಇದು ಆಜ್ಞೆ ಆಗಿದೆ. ಈ ಆಜ್ಞೆ ಹೊಸ ನಂಬಿಕೆಯಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಸ್ವಲ್ಪವಾಗಿ ಬಿತ್ತಿತ್ತರೋ ಸ್ವಲ್ಪ ಕೊಯ್ಲು, ಹೆಚ್ಚಾಗಿತ್ತು ನಿಮ್ಮ ಪ್ರಕಾರ ನೀವು ಏಕೆ ಬಿತ್ತಿತ್ತು ಹಾಗೆ ಕೊಡುವಾಗ ಸಂತೋಷ ಹೃದಯದಿಂದ ನೀವು ಕೊಡುವುದೇ ದೇವರನ್ನು ಪ್ರೀತಿಸ್ತಾನೆ. ಎಂಟರವಾದ ದೇವರು ಸಕಲವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸಕ್ತಾನಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಯಗಳನ್ನು ಏರಳವಾಗಿ ಮಾಡುವವರಾಗಬೇಕು. ಅಂದರೆ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಎಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ಯಾವಾಗ ದಶಮ ಕಾಣಿಕೆ ಬೀಜನ ಯಥಾರ್ಥವಾಗಿ ಸಂತೋಷವಾಗಿ ನೆಮ್ಮದಿ ಬಿದ್ದರೆ ಅದೇ ರೀತಿ ನೀವು ಆರ್ಥಿಕ ಸಮೃದ್ಧಿ, ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಬಳ ಡಬಲ್ ಆಗ್ತದೆ, ಬಿಸ್ನೆಸ್ ಇನ್ಕಮ್ ಜಾಸ್ತಿ. ಈ ರೀತಿ ದೇವರು ನಿಮಗೆ ಆರ್ಥಿಕತೆ ಪರಿಪೂರ್ಣತೆ ಕೊಡುತ್ತಾನೆ ಎಂಬುದು ಅಲ್ಲಿ ಅದರ ಅರ್ಥವಾಗಿದೆ. 9ನೇ ನೋಡ್ತೇವೆ, ಉಪಕಾರಿ ನಾನು ಬಡವರಿಗೆ ಧಾರಾಳವಾಗಿ ಕೊಟ್ಟನು. ಹೌದು, ದೇವರ ಸೇವೆ ಕೊಡುವುದು,
ದರ ಸಭೆ ದಶಮ ಇದೆಲ್ಲ ಅವನು ಬರೆದ ಅವನ ನೀತಿಯ ಪಡಿಸದ ಇರುವುದು ಎಂದು ಶಾಸ್ತ್ರ ಬರೆದಿದ್ದಾರೆ. ನೀವು ಏನು ದೇವರಿಗೆ ಕೊಡುತ್ತೀರೋ, ದಶಮ ಕೊಡುತ್ತೀರೋ, ಕಾಣಿಕೆ ಕೊಡುತ್ತೀರೋ, ಪರೋಪಕಾರ ಕೊಡುತ್ತೀರೋ, ಸಭೆಯ ಕಟ್ಟಡ ಏನೆಲ್ಲ ಕೊಡುತ್ತೀರೋ ಅದು ದೇವರು ಪರಲೋಕದಲ್ಲಿ ಬರೆದಿಡುತ್ತಾನೆ. ಅದಕ್ಕೆ ದೇವರು ಆಶೀರ್ವಾದ ಕೊಡುತ್ತಾನೆ. ಸಹಾಯವು ಅಲ್ಲಿಂದ ಬರುತ್ತದೆ. ಅದು ನೀವು ಏನೂ ಇಲ್ಲಿ ಕೊಡದೆ, ದೇವ ನನಗೆ 10,000 ಬೇಕು, 20,000 ಬೇಕು, ನನಗೆ 1 ಲಕ್ಷ ಬೇಕು, ಹೀಗೆ ನೀವು ಡಿಮ್ಯಾಂಡ್ ಮಾಡಿದರೆ ಕೊಡುವುದಿಲ್ಲ. ನೀವು ಹೀಗೆ ಕೊಡುವುದರೆ ದೇವರು ನೀವು ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಸಂಬಳ ಡಬಲ್ ಮಾಡ್ತಾನೆ, ಬಿಸ್ನೆಸ್ ಇನ್ಕಮ್ ಜಾಸ್ತಿ ಕೊಡ್ತಾನೆ, ಆಲೋಚನೆ ಕೊಡ್ತಾನೆ. ಈ ರೀತಿ ದೇವರು ನಿಮ್ಮ ಆರ್ಥಿಕ ಮಟ್ಟದಲ್ಲಿ ನಿಮಗೆ ಆಲೋಚನೆ ಕೊಡ್ತಾನೆ, ಹೇಗೆ ಬಿಸ್ನೆಸ್ ಮಾಡಿ ಆಗ ನಿಮ್ಮ ಸಂಬಳ ಡಬಲ್ ಆಗುವುದು, ನಿಮ್ಮ ಎಲ್ಲ ರೀತಿ ದೇವರು ಅದ್ಭುತ ಮಾಡುವುದು. ಯಾಕೆ ದೇವರ ನಿಯಮವಾಗಿದೆ. ಅದಕ್ಕೆ ಹತ್ತಿರವಾಗುತ್ತದೆ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವುದು, ನಿಮಗೆ ಬಿತ್ತುವುದಕ್ಕೂ ಬೀಜವನ್ನು ಕೊಟ್ಟು ಎಸಿ ನಿಮ್ಮ ಧರ್ಮ ಕಾರ್ಯಗಳನ್ನು ಫಲಗಳನ್ನು ವೃದ್ಧಿಪಡಿಸುವುದು. ಇದತ್ತಂದರೆ ಅದೇ ರೀತಿಯಲ್ಲಿ ಬಿತ್ತುವುದಕ್ಕೆ ಇನ್ನೂ ಹೆಚ್ಚು ಬಿತ್ತುವುದಕ್ಕೆ ನಿಮಗೆ ದೇವರು ಕೊಡುತ್ತಾನೆ. ಹಾಗೆ ಊಟ ಮಾಡಲಿಕ್ಕೂ ಸಮೃದ್ಧಿಯಾಗಿ ನಿಮಗೆ ಆರ್ಥಿಕ ಸಮೃದ್ಧಿ ಕೊಡ್ತಾನೆ. ಎಲ್ಲ ಕೊರತೆಗಳನ್ನು ನೀಗಿಸುವವನು ಆಗಿದ್ದಾನೆ ಪ್ರೇರೆ. ಹಾಗಾದರೆ ನಿಮಗೆ ಪರಲೋಕ ದೇವರ ಸಹಾಯ ಬರಬೇಕಾ? ಇದನ್ನು ಮಾಡಿದ ನಂತರ ದೇವರ ಸ್ವಲ್ಪ ಸಮಯ ಕಾಯಬೇಕು, ಬೇಸರ ಪಡೆದೆ ನಂಬಿಕೆ ಸಹ ಕೊಡುತ್ತಾ ಇರಬೇಕು. ಅದರಲ್ಲಿ ಒಂದು ಸಲ ಸಹ ನೀವು ಕದಿಯಬಾರದು. ಕದಿದರೆ ಸೈತನ ಪ್ರಯೋಗ ಮಾಡೋದಕ್ಕೆ ನಂಬಿಕೆಸ್ತಾರೆ. ಅದಕ್ಕೆ ನಿರೀಕ್ಷೆ ವೇಟ್ ಮಾಡಿದ್ರೆ ತಕ್ಕ ಸಮಯದವರು ಕೊಡುವವನು ಆಗಿದ್ದಾನೆ. ಅದಕ್ಕೆ ಇನ್ನೊಂದು ವಾಗ್ದಾನ ನೋಡ್ಪಡೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯ. ಫಿಲಿಪಿಯರ್ 4:18 and 19. ಎಪಫ್ರೊದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆ ಆದದು, ಸುಗಂಧ ವಾಸನೆ, ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಅಪಸ್ವಲನೆ ಕೈಯಲ್ಲಿ ಅದನ್ನು ಕೊಟ್ಟ ಕಾಣಿಕೆ ಅದನ್ನೇ ಇದು ದೇವರ ಮೆಚ್ಚುಗೆ ಆದದು, ಇಷ್ಟ ಅದು ಸುಗಂಧ ಅವನು ಹೇಳುತ್ತಾನೆ. ಮತ್ತು ಆತನು ಹೇಳ್ತಾನೆ, ನನ್ನ ದೇವರು ತನ್ನ ಐಶ್ವರ್ಯಕ್ಕಾಗಿ ನಿನ್ನ ಪ್ರತಿ ಕೊರತೆ ನೀಗಿಸ್ತಾನೆ. ಆ ರೀತಿ ನಿಮಗೆ ಆರ್ಥಿಕ ಸಹಾಯ ಬೇಕಾ? ದೇವರ ವಾಕ್ಯ ವಿಧೇಯರಾಗಿರಿ, ಕೊಡುವುದರಲ್ಲಿ ನಂಬಿಕಸ್ಥರಾಗಿರಿ, ಬೇಸ ಕೊಡುತ್ತೀರಿ. ದೇವರನ್ನು ದೃಷ್ಟಿಸುವವರಿಗೆ ದೇವರು ನಿಮಗೆ ಈ ರೀತಿ ಸಹಾಯ ಮಾಡ್ತಾನೆ, ಕೊರತೆ ನೀಗಿಸ್ತಾನೆ, ಸಾಲದಿಂದ ಬಿಡುಗಡೆ ಆಗ್ತದೆ, ಆರ್ಥಿಕ ಸಂಪತ್ತು ಕೊಡ್ತಾನೆ, ಕೊರತೆ ನಿಮಗೆ ಇರುವುದಿಲ್ಲ ಪ್ರೇರೆ. 4ನೇ ಸಂಗತಿ ನೋಡ್ತೇವೆ, ಎಲ್ಲ ಕಷ್ಟಗಳನ್ನು ಬಿಡುಗಡೆಕೊಳ್ಳಬೇಕಾದರೆ ಆ ದೇವರ ಸಮಯಕ್ಕೆ ಕಾದುಕೊಳ್ಳಬೇಕು. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಜೇಮ್ಸ್ 5:10 and 11 ವರ್ಸ್. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳು ಆಗಿದೆಂದು ತಿಳಿದಿದ್ದರಷ್ಟೇ. ಇಲ್ಲಿ ಅಪೊಸ್ತಲ ಯಾಕೋಬ ಹೇಳ್ತಾನೆ, ಯೋಬನ ಜೀವಿತದಲ್ಲಿ ಪ್ರೇರೆ ಕಷ್ಟಗಳು ಬಂತಾಗಿದೆ. ಪ್ರೀತಿ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಇರುವುದಾದರೆ, ಯೋಬನಾಗೆ ವ್ಯಾಧಿಗಳು ಇರುವುದಾದರೆ, ಸಮಯ ಇರುವುದಾದರೆ, ಯೋಬನಿಗೆ ದೀರ್ಘ ತಾಳ್ಮೆಯಿಂದ ಸಹಿಸಿಕೊಂಡನು. ಕಡೆಗೆ ಅವನು ಒಪ್ಪಿಕೊಂಡನು, ತನ್ನ ಅವಿಧೇಯತೆ ನಿಮಿತ್ತ, ತನ್ನ ಆತ್ಮಿಕ ಅಹಂಕಾರ ನಿಮಿತ್ತ ಒಪ್ಪಿಕೊಂಡನು. ತನ್ನ ಕಡೆಗೆ ದೇವರು ಮಾಡಿದನು. ಅವನು ಪಶ್ಚಾತ್ತಾಪ ಪಡುವಾಗ ದೇವರು ನಾವು ದೂಷಿಸಿ ಹೋಗಲಾಡಿಸಿಕೊಂಡು 2 ಪಟ್ಟು ಮುಂಚೆಗಿಂತ ಆಶೀರ್ವಾದ ಡಬ್ಬಲ್ ದೇವರು ಅವನು ಆ ರೀತಿ ಇವತ್ತು ದೇವರ ಆತ್ಮ ಹೇಳ್ತಾನೆ, ನಿಮ್ಮ ಜೊತೆ ಕಷ್ಟಗಳು ಬಂದಿರುತ್ತದೆ, ನೀವು ತಿಳ್ಕೊಳ್ಳೇಬೇಕು. ದೇವರನ್ನು ತಪ್ಪುರಿಸಬೇಡಿರಿ. ದೇವರು ಒಳ್ಳೆಯವನು ಆಗಿದ್ದಾನೆ, ಎಲ್ಲ ಒಳ್ಳೆಯ ದೇವರಿಂದ ಬರ್ತದೆ. ನಿಮ್ಮ ಅವಿದ್ಯೆ ನಿಮಿತ್ತ, ನಿಮ್ಮ ಅಹಂಕಾರ ನಿಮಿತ್ತ ನಿಮಗೆ ಬಂದಿರಬಹುದು ಎಂದು ಒಪ್ಪಿಕೊಳ್ಳಿ. ಯೋಬನಾಗಿ ಪಶ್ಚಾತ್ತಾಪಡ್ರಿ. ಪಶ್ಚಾತ್ತಾಪಟ್ಟ ನಂತರ ಕಾದುಕೊಳ್ಳಬೇಕು. ದೇವರ ಅಲ್ಲಿ ಯೋಬನು ಅವನಿಗೆ ಪಶ್ಚಾತ್ತಾಪ ಬರೋದು ಸ್ವಲ್ಪ ಸಮೇತ ಆಗಿದ್ದಾನೆ. ಅವನಿಗೆ ಕೂಡಲೇ ಅವನ ಅಹಂಕಾರ ಬ್ರೇಕ್ ಆಗಲಿಲ್ಲ. ಯಾಕಂದರೆ ಅವನಲ್ಲಿ ಏನಿತ್ತು, ಅವನು ತುಂಬ ಪ್ರೇಯರ್ ಮಾಡುವ ನೋಡಿ. ಯೋಬನಲ್ಲಿ ಪ್ರಾರ್ಥನೆ ಜೀವಿತ ಇತ್ತು. ನೆನಪಿಟ್ಟುಕೊಳ್ಳಿ, ಅವನು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದನು. ದೇವರಿಗೆ ದಶಮಾಂಶ ಕಾಣಿಕೆದವನು ಅವನು ನಂಬಿಕೆಸ್ತಾಗೋದ್ರಲ್ಲಿ ಏನು ಕಡಿಮೆ ಮಾಡಲಿಲ್ಲ. ಎಲ್ಲದನ್ನು ವಿಧೇಯನಾಗ ಅದು ಒಂದಿತ್ತು ಅವನಲ್ಲಿ. ತಾನೇ ನೀತಿವಂತನು, ತಾನೇ ಪಾಪವಿಲ್ಲ ಎಂಬ ಅಹಂಕಾರ ಅವನಲ್ಲಿ ಇತ್ತು ಪ್ರೇರೆ. ಇವತ್ತು ಎಂದಿಗೂ ನಮ್ಮಲ್ಲಿ ಅಹಂಕಾರ ಇರಬಾರ್ದು. ಅದಕ್ಕೆ ದೇವರು ಮಾಡಿದನು, ಆ ಅಹಂಕಾರ ಇದ್ದರೆ ಅವನು ನರಕಕ್ಕೆ ಹೋಗ್ತಾನೆ. ಯಾಕಂದರೆ ಇವತ್ತು ಆ ನರಕಕ್ಕೆ ಹೋಗಬಾರ್ದು. ಮತ್ತು ದೇವರು ಅವನಿಗೆ ಸೈತನಿಗೆ ಅನುಮತಿ ಕೊಟ್ಟನು. ಸೈತನವನ್ನೆಲ್ಲ ಆಸೆ ಕದ್ದುಕೊಂಡು ಹೋದನು. ಆದರೆ ಅವನು ಪಶ್ಚಾತ್ತಾಪ ಸ್ವಲ್ಪ ಸಮೇತ ಆಗಿತ್ತು ಬರೀ. ಆ ರೀತಿ ನಿಮಗೆ ಜೀವಿತದಲ್ಲಿ ಕಷ್ಟಗಳಿರುತ್ತಾರೆ. ಕಷ್ಟ ಕಾಲದಲ್ಲಿ ನನಗೆ ಮರಿಡಿರಿ, ದೇವರು ಬಿಡುಗಡೆ ಅದು ಬಿಡುಗಡೆ ಕಾದುಕೊಳ್ಳಿರಿ. ಆ ನಿಮಗೆ ಪರಿಪೂರ್ಣ ಪಶ್ಚಾತ್ತಾಪ ಇರಬೇಕು, ಪರಿಪೂರ್ಣ ವಿಧೇಯರಾಗಬೇಕು. ದೇವರು ಬಿಡುಗಡೆ ಕಾದುಕೊಳ್ಳಿ. ಹೇಗೆ ಯೋಬನ ದೀರ್ಘ ಕಾದನು ಅಂತ್ಯದಲ್ಲಿ. ಯಾಕಂದರೆ ದೇವರು ಕರುಣಾಳು ದಯಾಳು ಆಗಿಕೊಂಡು ನಿಮಗೆ ಎಲ್ಲ ಕಷ್ಟನ ಬಿಡುಗಟ್ಟು 2 ಪಟ್ಟು ಆಶೀರ್ವಾದ
ಕೊಡುತ್ತಾನೆ. ಅದೇ ಆ ಟೈಮ್ಗೆ ಕಾದುಕೊಳ್ಳುವುದು ಅತಿ ಅಗತ್ಯ ಎಂಬುದೇ ದಾವೀದನು ಕೀರ್ತನೆ 25 ವಾಕ್ಯದ ಹೇಳುವನಾಗಿದ್ದಾನೆ ಪ್ರಿಯರೇ. ಈಗ 6ನೇ ಸಂಗತಿ ನೋಡ್ತೇವೆ, ಪ್ರಾರ್ಥನೆಯ ಉತ್ತರವನ್ನು ಹೊಂದಿಕೊಳ್ಳಲು ದೇವರ ಸಮಯ ಕಾದುಕೊಳ್ಳಬೇಕು. ಲೂಕನು ಬರೆಸುವ ವಾರ್ತೆ 18ನೇ ಅಧ್ಯಾಯದಲ್ಲಿ 1-8 ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 18 verse 1-8. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದಿದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ, ಆದರೆ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನ ದನಿ ಸಾಲು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಕಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಅವರ ವಿಷಯದಲ್ಲಿ ತಡ ಮಾಡಿದರು. ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಈಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆ ಕಾಣುವನು ಅಂದನು. ಯೇಸು ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ ಕೂಡಲೇ ಕೆಲವು ಉತ್ತರ ಬರುತ್ತದೆ, ಕೆಲವು ಉತ್ತರ ಬರುವುದಿಲ್ಲ ಪ್ರೇರೆ. ಅದಕ್ಕೆ ನೀವು ಏನು ಮಾಡಬೇಕು ಯೇಸು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಸಾಮಾನ್ಯ ಇಲ್ಲಿ ನೋಡಿದ್ರೆ ಒಂದು ವಿಧೇಯ ಅವನು ಎಷ್ಟು ಸಮಯ ತನಕ ಆ ಒಂದು ನ್ಯಾಯಾಧಿಪತಿ ಹೋಗಿ ಲಾಸ್ಟ್ ಅವನಿರ್ತಾನೆ, ನಾವು ದೇವರಿಗೆ ಭಯಪಡಲಿಲ್ಲ, ಮನುಷ್ಯ ಈಕೆ ಕಿರಿಕಿರಿ ನಿಮಿತ್ತ ನ್ಯಾಯ ಮಾಡಿಕೊಡು ಯೇಸು ಕ್ರಿಸ್ತನೇ. ಆಗದೆ ಯೇಸು ಕ್ರಿಸ್ತನ ತಂದೆ ದೇವರ ಹತ್ರ ನೀವು ಹಗಲು ರಾತ್ರಿ ಇಡುವಾಗ ಒಂದೇ ಪ್ರಾರ್ಥನೆ ತಡವಾದರೂ ಯೇಸು ಕ್ರಿಸ್ತಾನೆ ಆತನು ಬೇಗನೆ ನಿಮ್ಮ ಪ್ರಾರ್ಥನೆ ಕೊಟ್ಟು ನಿಮಗೆ ನ್ಯಾಯ ಮಾಡಿಕೊಡದೆ. ಅದೇ ನಂಬಿಕೆ, ಕಡೆ ತನಕ ದೀರ್ಘ ತಾಳ್ಮೆದ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ತಕ್ಕ ಸಮಯದಲ್ಲಿ ನಿಮಗೆ ಪ್ರಾರ್ಥನೆ ಉತ್ತರ ಸಿಗುತ್ತದೆ. ಅದಕ್ಕೋಸ್ಕರ ಈ 6 ಸಂಗತಿಗಳು ಅದರಲ್ಲಿ ಆ ಕೀರ್ತನೆ 25ನೇ ವಾಕ್ಯದ ಅರ್ಥ ಪ್ರೇರೆ, ಈ 6 ಸಂಗತಿಗಳು ಸಿಗಬೇಕಾದ್ರೆ ನಿರೀಕ್ಷಿಸಬೇಕಂತ ಅರ್ಥ. ದೇವರ ಸಮಯ ಕಾದುಕೊಂಡರೆ ಮಾತ್ರವೇ ನಿಮ್ಮ ನಿಮ್ಮ ಪ್ರಾರ್ಥನೆಗಳು ಉತ್ತರ ಕೊಡುವನಾಗಿದ್ದಾನೆ. ಎಲ್ಲ ನಿಮಗೆ ಕಷ್ಟದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ದೇವರು ನಿಮಗೆ ಆರ್ಥಿಕ ಸಹಾಯ ಕೊಡುವನಾಗಿದ್ದಾನೆ. ಆತ್ಮದಲ್ಲಿ ಹೊಸ ಬಲವನ್ನು ಹೊಂದಿಕೊಳ್ತೀರಿ. ಎಲ್ಲ ಅವಮಾನದಿಂದ ಬಿಡುಗಡೆ ಹೊಂದುತ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ನಾಮಲ್ಲಿನ ಸ್ತೋತ್ರವನ್ನು ಕೊಂಡಾಡ್ತಾನೆ ದೇವ. ಈ ಪ್ರತಿ ವೀಕ್ಷಕರನ್ನು ನಾಸ್ತಕ್ಕೆ ಒಪ್ಪಿಸ್ಕೊಳ್ತೇನೆ. ಪ್ರತಿ ವೀಕ್ಷಕರಿಗೆ ಈ ಸಂತದ ಮುಖದಲ್ಲಿ ಮಾತನಾಡಿದ್ದು ನಿನ್ನ ಸಮಯ ಬರೋ ತನಕ ಅವ್ರ ವಿಧೇಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ನಂಬಿಕೆ ಸಾಗೋದಕ್ಕೆ ಆ ಕೃಪೆಯನ್ನು ದಯ ಪಾಲಿಸಿದೆವ. ಮತ್ತು ನೀನು ತಕ್ಕ ಸಮಯದಲ್ಲಿ ಈ ಎಲ್ಲ ವೀಕ್ಷಕರು ಎಲ್ಲ ಅವರ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ ಬಿಡುಗಡೆ ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾವು ಬೇಡ್ಕೊಳ್ತೇವೆ. ತಂದೆಯವರ ಪ್ರೀತಿಯು, ಯೇಸುವಿನ ಕೃಪೆಯು, ಪವಿತ್ರನ ಅನ್ಯೋನ್ಯತೆಯು ಸದಾ ಕಾಲವು ಈ ನೋಡುವ ಪ್ರತಿ ಪ್ರಸಂಗದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.